ಬ್ರದರ್, ಇವತ್ತು ನಾನು ಹೊಸದಾದಂಥ ವಿಷಯವನ್ನು ಓದ್ತಾ ಇದ್ದೆ. ಅದು ಮೊದಲೇ ನಾನು ಎರಡು ಮೂರು ರೀತಿಯಲ್ಲಿ ನಾನು ಓದ್ತಾ ಇದ್ದೆ. ಸಾಮಾನ್ಯವಾಗಿ ನಾನು ಟ್ರೈನಿಂಗ್ ಹೋಗುವಾಗ ಅಥವಾ ನಾನು ಆರಂಭದಲ್ಲಿ ಕೆಲಸುವಾಗ ದೊಡ್ಡ ದೊಡ್ಡ ದೇವರ ಸೇವಕರುಗಳು ನನಗೆ ಒಂದು ಒಂದು ಮೆಥಡ್ ಅಥವಾ ಒಂದು ರೀತಿಯನ್ನು ಹೇಳ್ಕೊಟ್ಟಿದ್ರು. ಅದು ಅದರ ಪ್ರಕಾರವಾಗಿ ಮೊದಲು ಆ ಧ್ಯಾನ ಮಾಡುವಂತಹ ವಾಕ್ಯವನ್ನು ತೆಗೆದು ಹಿನ್ನೆಲೆಗಳನ್ನ ಅರ್ಥ ಮಾಡಿಕೊಂಡು ಹಿನ್ನೆಲೆಗೆ ಸಂಬಂಧಪಟ್ಟದ್ದು ನಮ್ಮ ಉತ್ಪ್ರೇಕ್ಷೆಯೋ ಅಥವಾ ನಿಜವಾದಂತ ಚಾರಿತ್ರಿಕವಾಗಿ ಅಥವಾ ಹಿನ್ನೆಲೆ ಗ್ರಂಥಗಳಲ್ಲಿ ಏನಾದರೂ ಇದ ನೋಡಿ ನಂತರ ಅದನ್ನು ಧ್ಯಾನ ಮಾಡಿದ್ರೆ ಹೆಚ್ಚು ಪ್ರಯೋಜನ ಆಗ್ತದೆ ಎಂದಾಗಿ ಹೇಳ್ತಾ ಇದ್ದಿದ್ದು ನೆನಪಿದೆ. ಅದು ನಮ್ಮ ಕಾಲದಲ್ಲಿ ಅವಾಗ ಸ್ಯಾಮ್ಯುಯಲ್ ತಯಲ್, ವಿ ಪಿ ಜೇಕಬ್ ಇವರೆಲ್ಲ ಇದ್ರು ಆ ಸಮಯದಲ್ಲಿ. ಹೇಗೆ ನಾನು ಮಾಡ್ತಾ ಇರೋ ಈಗ ನನಗೆ ರೆಫರೆನ್ಸ್ಗಳು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅದು ಅಲ್ಲದೆ ಸ್ಪಷ್ಟವಾಗಿ ಒಂದು ವಿಷಯಗಳನ್ನು ನಾನು ಯಥಾರ್ಥವಾಗಿ ಹೇಳಬೇಕಾಗಿರುವಂಥದ್ದು ಮನಸ್ಸಿನಲ್ಲಿ ಇರ್ತದೆ, ಬಾಯಿಂದ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೇಗೂ ಇದು ನಾವು ಕೆಲವರಾಗಿರುವಂಥ ನಮ್ಮವರೇ ಆದಂಥ ನಮ್ಮ ಸಹೋದರರು ಮತ್ತು ದೇವ್ರ ಸೇವಕರುಗಳಾಗಿರುವಂಥವ್ರು ಅರ್ಥ ಮಾಡಿಕೊಳ್ತೀರಿ ಎಂಬುದಾಗಿ ನಂಬಿದ್ದೇನೆ. ನಾನು ನೆನೆಸ್ತೇನೆ, ನಾನಿನ್ನು ಪ್ರಸಂಗ ಮಾಡುವಂಥದ್ದು ಬೇಡ, ಕೂತು ಕೇಳುವಂಥದ್ದು, ಹಾಡು ಕೇಳುವಂಥದ್ದು, ಅದನ್ನ ರೂಢಿ ಮಾಡಿಕೊಳ್ಳೋಣ ಎಂಬುದಾಗಿ ದೇವರು ನಡೆಸಿದಂತಾಗಲಿ. ಹೇಗೂ ಬಂದಿರೋರ ಎಲ್ಲರಿಗೆ ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ ಒಂದು ವಾಕ್ಯವನ್ನ ಮುಂದಿಟ್ಟು ನಾವೆಲ್ಲರೂ ಧ್ಯಾನ ಮಾಡ್ಲಿಕ್ಕೆ ಆಗುವಂತ ರೀತಿಯ ಕೆಲವರ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಆಸೆ ಪಡ್ತೇನೆ. 1 ಥೆಸಲೋನಿಕ ಅಥವಾ 2 ಥೆಸಲೋನಿಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅದರಲ್ಲಿ ಹೀಗಿದೆ: ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ ಪೌಲ, ಸಿಲ್ವಾನ, ತಿಮೋಥೆಯರು ಎಂಬ ನಾವು ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. 2ನೇ ತಿಮೋಥಿಯಲ್ಲಿ ಅದೇ ರೀತಿಯಲ್ಲಿದೆ. 2ನೇ ಥೆಸಲೋನಿಕ ಪತ್ರಿಕೆಯಲ್ಲೂ ಹಾಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಅದು ಕೂಡ ಹಾಗೆ ಇದೆ. ನಮ್ಮ ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ ಪೌಲ, ಸಿಲ್ವಾನ, ತಿಮೋಥೆ ಎಂಬ ನಾವು ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. 2 ಪತ್ರಿಕೆಯನ್ನು ಒಂದೇ ರೀತಿಯಲ್ಲಿ ಬರೀತಾರೆ. ಆದ್ರೆ ಅದಕ್ಕಿಂತ ಮೊದಲನೇದಾಗಿರುವಂಥದ್ದು ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ ಅಥವಾ 2ನೇ ಪತ್ರಿಕೆ ಎಂಬುದಾಗಿದೆ. ಆದ್ರೆ ಅದರ ಪ್ರಾರಂಭದಲ್ಲಿ 3 ಹೆಸರುಗಳನ್ನು ಕಾಣ್ತೇವೆ. ಆ 3 ಹೆಸರುಗಳನ್ನು ನಾವು ಧ್ಯಾನ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಆ 3 ವ್ಯಕ್ತಿಗಳ ಹಿನ್ನೆಲೆಗಳನ್ನ ಗಮನಿಸುವಾಗ ಬರೀ ಡಿಫೆಕ್ಟ್ ಅಥವಾ ಬರೀ ತಪ್ಪಾದ ರೀತಿಯಲ್ಲಿ ಯೋಚನೆ ಮಾಡುವುದ್ರ ಬದಲಾಗಿ ಆ ಹಿನ್ನೆಲೆಯಲ್ಲಿ ನಮಗೂ ಆ ಗುಣಗಳಿದ ಎಂಬುದಾಗಿ ಅನ್ವಯಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಉದಾಹರಣೆಗೆ ನಾವು ನೋಡ್ತೇವೆ, ಪೌಲ, ಸಿಲ್ವಾನ, ತಿಮೋಥೆ ಎಂಬ 3 ಬರ್ದಿರುವಂಥದ್ದು ಪೌಲನೇ. ಅದಕ್ಕೆ ಜೊತೆಯಲ್ಲಿದ್ದವರು ಸಿಲ್ವಾನ ಮತ್ತು ತಿಮೋಥೆ. ಪೌಲನ್ ಯಾರು ಎಂಬುದಾಗಿ ನಾವು ನೋಡುವಾಗ ಅದೇ ಬೇಕಾದ್ರೆ ಒಂದು 4-5 ಗಂಟೆಗಳು ನಾವು ಹೇಳ್ಬಹುದು. ಅಷ್ಟೊಂದು ದೊಡ್ಡ ಚರಿತ್ರೆ ಅವನಿಗಿದೆ. ಅವನು ಬಹಳ ಕ್ಲುಪ್ತವಾಗಿ ಹೇಳುವುದಾಗಿದ್ರೆ ಆತನು ತನ್ನ ವಿಷಯದಲ್ಲಿ ಹೇಳ್ತಾನೆ, ತಾನು ರೋಮಾಪುರದ ಹಕ್ಕುದಾರನು, ತಾನು ಯಹೂದ್ಯನು, ತಾನು ಗಮಲಿಯಲ್ಲೆಂಬಂತ ದೊಡ್ಡ ಶಾಸ್ತ್ರಜ್ಞತ ಹತ್ರ ಕಲ್ತಂತವನು, ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂಬುದಾಗಿ ತನ್ನ ಹೃದಯಪೂರ್ವಕವಾಗಿದ್ದು ತನ್ನ ಅಧಿಕಾರವನ್ನ ಮಾಡಿ ಎಲ್ಲ ಕ್ರೈಸ್ತ ಹಿಂಸಕನು ಎಂಬುದಾಗಿ ದೊಡ್ಡದಾದ ಲಿಸ್ಟ್ ಇದೆ. ನಾನು ಅದನ್ನು ನಿಮಗೆ ಮತ್ತೆ ತಿಳಿಸೋದಿಲ್ಲ. ಆದರೆ ಪೌಲನನ್ನು ನೋಡುವಾಗ ಆತನು ಉನ್ನತ ಸ್ಥಿತಿಯಲ್ಲಿದ್ದಂಥವನು. ಈ 3ರನ್ನ ಕಂಪೇರ್ ಮಾಡುವಾಗ ಇವನು ಬಹಳ ಉತ್ತಮವಾದಂಥ ಸ್ಥಿತಿಯಲ್ಲಿದ್ದಂಥವನು. ಈಗ ಉದಾಹರಣೆಗೆ ನಾವು ಸಾಮಾನ್ಯವಾಗಿ ನೋಡುವಂತೆ, ನಾನು ಒಂದು ಚರ್ಚ್ನಲ್ಲಿ ಹೋದ್ರೆ ಸಾಮಾನ್ಯವಾಗಿ ಕೂತಿರ್ತೇನೆ. ಆದ್ರೆ ಆ ಚರ್ಚಿಯ ಒಬ್ರು ಬಿಷಪ್ ಬಂದ್ರೆ ಯಾವ ರೀತಿಯಲ್ಲಿ ನೋಡ್ತಾರೆ? ಪಾಸ್ಟರ್ಗಳು ಅಥವಾ ಸ್ವಾರ್ಥಿಕರು, ಪಾಸ್ಟರ್ಗಳು, ಅಸಿಸ್ಟೆಂಟ್ ಹೆಡ್ ಪಾಸ್ಟರು, DS, ನಂತರ ಬಿಷಪ್ನ ನೋಡಕ್ ಹೋಗ್ತಾರೆ ಅಲ್ರಿ. ಆ ರೀತಿಯಾಗಿ ನೋಡುವುದಾಗಿದ್ರೆ ಅವನು ಬಿಷಪ್ ಲೆಕ್ಕದಲ್ಲಿದ್ದಂಥವನು, ಅಂದ್ರೆ ಅತಿ ಉನ್ನತವಾದಂತಹ ಸ್ಥಿತಿಯಲ್ಲಿದ್ದಂಥವನು. ಸರ್ವ ವಿಷಯಗಳಲ್ಲಿ ಆತನು ಯಾವುದೂ ಕೊರತೆ ಇಲ್ಲದಂಥವನು. ತನ್ನ
ಒಂದು ಅಧಿಕಾರದಲ್ಲಿ ತನ್ನ ಒಂದು ದಿನಗಳಲ್ಲಿ ಆತನು ಮಾಡುವಂಥ ಎಲ್ಲ ಕಾರ್ಯಗಳನ್ನ ಬಹಳ ಕ್ರಮವಾಗಿ ಮಾಡಿದಂಥವನು. ಪೌಲನ ವಿಷಯದಲ್ಲಿ ಹೇಳುವಾಗ ಅದೇ 1-2 ಗಂಟೆ ಆಗ್ತದ್ರಿ. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಶ್ವಾಸಿಗಳು ಮತ್ತು ದೇವರ ಸೇವಕರುಗಳಾದಂಥ ನಿಮಗೆ ನಾನು ಹೆಚ್ಚಿಗೆ ಹೇಳುವಂಥದ್ದಿಲ್ಲ. ಆದ್ರೆ ನನಗೆ ಅರ್ಥವಾಗಿದ್ದೇನೆಂದ್ರೆ, ಇಷ್ಟೊಂದು ದೊಡ್ಡದಾದಂತ ಮಟ್ಟದಲ್ಲಿ ಇರುವಂತವನು, ಅವನು ಸಿಲ್ವಾನ ಮತ್ತು ತಿಮೋತಿಯನ ಜೊತೆಗೂಡಿ ನಾವು 3 ಸೇರಿ ಬರೀತೇವೆ ಎಂಬುದಾಗಿ ಹೇಳುವಾಗ, ಅವನಲ್ಲಿದ್ದಂತ ಒಂದು ದೊಡ್ಡದಾದಂತ ತಗ್ಗಿಸುವಿಕೆ ಅಥವಾ ತಾನು ಹೇಗೆ ಜನರಿಗೆ ಮಾತ್ರ ಅಲ್ಲ, ತನಗೂ ಕೂಡ ಅನ್ವಯಿಸಿಕೊಳ್ಳುವ ದೇವರ ವಾಕ್ಯವನ್ನ ಹೇಗೆ ತಿಳ್ಕೊಂಡನು ಎಂಬುದಾಗಿ ನೋಡ್ತೇವೆ. ನಮಗೆ ಗೊತ್ತಿದೆ ಪೌಲನು ಯಾವ ರೀತಿಯಲ್ಲಿ ಅವನಿಗೆ ಯಾವ ಮಟ್ಟದಲ್ಲೂ ತಪ್ಪು ಹುಡುಕುವಂತ ಸ್ಥಿತಿಯಲ್ಲಿಲ್ಲ. ಅವನವನ ಮಟ್ಟಕ್ಕೆ ಸರಿಯಾಗಿ ಅವನು ಇದ್ದ. ಪ್ರಿಯರೇ, ಈ ದಿವಸ ಪೌಲನನ್ನ ನಾವು ನೋಡುವಾಗ, ಈ ದಿವಸಗಳಲ್ಲಿ ನಮ್ಮನ್ನ ನೋಡಿಕೊಳ್ಳುವಾಗ, ಈ ದಿವಸಗಳಲ್ಲಿ ನಮ್ಮ ಸಭೆಗಳು ಅಥವಾ ನಮ್ಮ ಚರ್ಚ್ಗಳು ಅಥವಾ ನಮ್ಮ ಕ್ರೈಸ್ತ ಸಂಸ್ಥೆಗಳನ್ನು ನೋಡುವಾಗ, ನಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಥವಾ ನಮ್ಮ ವಿದ್ಯಾರ್ಹತೆ ಅಥವಾ ನಮ್ಮ ಒಂದು ನಮ್ಮ ಒಂದು ಸ್ಥಾನ ಮತ್ತು ನಮ್ಮ ಅಧಿಕಾರ, ಇದನ್ನ ನಾವು ಮುಂದಿಟ್ಟುಕೊಳ್ತೇವೆ. ಅದರಲ್ಲಿ ನಾವು ಯಾವ ತಪ್ಪು ನೋಡುವುದಿಲ್ಲ. ಆದ್ರೆ ಅವರ ಮಟ್ಟಕ್ಕಿದ್ದಂತ ಪೌಲನನ್ನ ಆಲೋಚನೆ ಮಾಡುವಾಗ, ಪೌಲನು ಹೇಳ್ತಾನೆ, ನಾವು ಮುಂದೆ ಅದನ್ನ ಡೀಟೇಲ್ ಆಗಿ ನೋಡೋಣ. ಪೌಲನು ಹೇಳ್ತಾನೆ, ನಾನು ಎಲ್ಲದರಲ್ಲಿ ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪ ನನ್ನನ್ನು ತುಳಿತ. ಅವನು ಪೂರ್ತಿ ಜಯಪ್ರದನಾದಂತ ವಿಶ್ವಾಸ ಆದಾಗ್ಯೂ ಆತನು ಹೇಳಿಕೊಳ್ತಾನೆ. ನಾನು ಸತ್ಯದಲ್ಲಿ ತಿರುಗಿಸಿ ನೋಡ್ಲಿಕ್ಕೆ ಕಣ್ಣು ಕಾಣ್ತಾ ಇಲ್ಲ ನನಗೆ, ತಿರುಗಿಸಿ ರೆಫರೆನ್ಸ್ ಹೇಳಕ್ಕೆ. ಆದ್ರೆ ನಿಮಗೆ ಗೊತ್ತಿದೆ, ಆತನು ಹೇಳ್ತಾನೆ, ಆ ಪಾಪಿಗಳಲ್ಲಿ ನಾನೇ ಶ್ರೇಷ್ಠನಾದ ಪಾಪಿ ಎಂಬುದಾಗಿ. ಅದೇ ಸಮಯದಲ್ಲಿ ಆತನ ಹಿನ್ನೆಲೆ ನೋಡುವಾಗ ಆತನು ಹೇಳಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆತನು ಮಾಡಿದಂಥದ್ದು ನಮ್ಮ ಕಣ್ಣಿಗೆ, ಆತನು ಕ್ರೈಸ್ತರನ್ನು ಹಿಂಸೆ ಪಡಿಸ್ತಾ ಇದ್ದಂಥವನು, ಇವನನ್ನ ಕೊಲ್ಲಿಕ್ಕೆ ಅವನ ಬಟ್ಟೆಗಳನ್ನ ಕಾಯ್ತಾ ಇದ್ದಂಥವನು, ಮೊದಲನೇ ರಕ್ತ ಸಾಕ್ಷಿ. ಇದೆಲ್ಲ ನೋಡುವಾಗ ಆತನು ಮಾಡಿದ್ದು ಆ ಮಟ್ಟಕ್ಕೆ ಅವನು ಸರಿಯಾಗಿತ್ತು. ಅವನು ಯಾವ ತಪ್ಪು ಅವನಲ್ಲಿ ಕಾಣುವಂತ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಯೇಸು ಕ್ರಿಸ್ತನನ್ನು ತಿಳ್ಕೊಂಡ ನಂತರ, ಅದು ಯಾರ ಹತ್ರ ಹೋಗಿ ಬೈಬಲ್ ಟ್ರೈನಿಂಗ್ ತಗೊಳ್ಳಿಲ್ಲ, ಯಾವ ಸಂಸ್ಥೆಯಲ್ಲೂ ಹೋಗ್ಲಿಲ್ಲ. ಆತನು ಅರಬ್ ದೇಶಕ್ಕೆ ಹೋಗಿ 3 ವರ್ಷ ಆತನು ಆ ದೇವರ ಸನ್ನಿಧಿಯಲ್ಲಿ ಕಳೆದನು ಎಂಬುದಾಗಿ ನಾವು ನೋಡ್ತೇವೆ. ನಿಧಾನವಾಗಿ ನಾವು ಧ್ಯಾನ ಮಾಡುವಾಗ ಅದು ಅರಬ್ ಸ್ಥಾನಕ್ಕೆ ಹೋಗಿ ಆತನು ಕಲಿತು ಬಂದ ನಂತರ ಆತನು ಎಲ್ಲರ ಮಧ್ಯದಲ್ಲಿ ಆತನು ಸೇವಕನಂತೆ ಆತನು ತಗ್ಗಿಸಿಕೊಂಡು, ಅದೇ ಸಮಯದಲ್ಲಿ ಸತ್ಯಕ್ಕೆ ಧೈರ್ಯವಾಗಿ ನಿಂತು ಆತನು ಕೆಲವರು ದೊಡ್ಡ ಸೇವಕರುಗಳನ್ನ ಗದರಿಸುವಂತ ರೀತಿಯ ಅಂದರೆ ಒಳ್ಳೆ ರೀತಿಯಲ್ಲಿ ಅಂತ ಒಂದು ಸ್ಥಾನಕ್ಕೆ ನಿಲ್ತಾನೆ. ನಾನು ಅವನ ವಿಷಯದಲ್ಲಿ ಹೆಚ್ಚಾಗಿ ಹೇಳೋದಿಲ್ಲ, ಯಾಕಂದ್ರೆ ಅದನ್ನ ವಿಷಯದ ಸತ್ಯದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ರೀ. ಆದ್ರೆ ಒಂದು ಅಂಶವನ್ನು ಮಾತ್ರ ನೆನೆಸ್ತೇನೆ. ಪೌಲನು ಇಷ್ಟೊಂದು ಸೀನಿಯರ್ ಮೋಸ್ಟ್ ಸ್ಟೇಜ್ಲಿದ್ದಾಗ ಆತನು ಕಡೆಯಲ್ಲಿ ಆತನು ತನ್ನನ್ನು ತಗ್ಗಿಸಿಕೊಂಡು, ಎಲ್ಲಿವರೆಗೆ ಅಂದ್ರೆ ಆತನು ಬೇರೆಯವರ ಜೊತೆಯಲ್ಲಿ ಸೇರಿ ಆತನು ಸುವಾರ್ತೆ ಸೇವೆ ಮಾಡಿ, ಸುವಾರ್ತೆಯನ್ನು ಸಾರಿ ಅನೇಕರನ್ನ ಕರ್ತನ ಬಳಿಗೆ ನಡೆಸಿ, ಆತನನ್ನು ಹಾಗೆ ನೋಡ್ತಾ ಹೋಗುವಾಗ, ಇದು ಸುಮ್ಮನೆ ಗ್ಲಾನ್ಸ್ ಆಲೋಚನೆ ಮಾಡ್ತಾ ಇರುವಾಗ ಯೋಚನೆ ಬಂತು, ಆತನನ್ನು ಅನುಸರಿಸಿದಂಥವ್ರು ಎಷ್ಟು ಜನ ಸ್ತ್ರೀಯರು, ಎಷ್ಟು ಕೂಟಗಳು ಆತನ ಅನುಸರಿಸಿ ಬಂತು. ಎಲ್ಲಿಯವರೆಗೆ? ರೋಮಾಯ ಪಟ್ಟಣದವರೆಗೆ, ಸುಮಾರು ಯೆರೂಸಲೇಮಿನಿಂದ ಅಲ್ಲಿಗೆ 1200 ಕಿಲೋಮೀಟರ್ ಅಂತೆ. ಅಲ್ಲಿವರೆಗೆ ಆತನು ಹಡಗಿನಲ್ಲಿ ಪ್ರಯಾಣ ಮಾಡಿ, ಅಶ್ವೆಯಿಂದ ಬಳಲಿ ಹೀಗೆಲ್ಲ ಹೋಗಿ ಆತನು ಸೇವೆ ಮಾಡಿದ. ಹೌದಲ್ರಿ? ಆತನು ಒಂದು ಕಡೆ ಇದ್ದು, ಒಂದು ಕಡೆ ಮಾತ್ರ ಆತನು ಹೇಳ್ತಾನೆ, ನಾನು ರೋಮಾಪುರದ ಹಕ್ಕುದಾರನು ಎಂಬುದಾಗಿ ಹೇಳುವಾಗ ಆತನನ್ನು ಶಿಕ್ಷಿಸಲಿಕ್ಕೆ ಅಥವಾ ಆತನಿಗೆ ಒಂದು ಶಿಸ್ತಿಗೆ ತರಲಿಕ್ಕೆ ಬಂದಂಥವ್ರು ಭಯಪಟ್ರು ಅಲ್ವಾ, ಫಿಲಿಕ್ಸನ ಹತ್ರ ಹೋದಾಗ.
ಆತನು ತನ್ನ ಅಧಿಕಾರವನ್ನು ಸಮಯೋಚಿತವಾಗಿ ಉಪಯೋಗಿಸಲಿಲ್ಲ. ಆತನು ಎಲ್ಲರಿಗೆ ಆತನು ನಿಂತು ಆ, ಆ, ಹಣಕ್ಕಾಗಿ ಕೈ ಜೋಡ್ಲಿಲ್ಲ. ಆತನೇ ಏನು ಟೆಂಟ್ ಮೇಕಿಂಗ್ ಆಗಿ ಆತನು ಕೆಲಸ ಮಾಡಿ ಕೈಯಿಂದ ಸಂಪಾದನೆ ಮಾಡ್ತಾ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಕರ್ತನ ಒಂದು ಸೇವೆಗೆ ಬಂದಾಗ ನನಗೆ ದೊಡ್ಡದಾದಂಥ ಒಂದು ಕೆಲಸ ಕೊಟ್ಟರು, ಡೈರೆಕ್ಟರ್ ಆಫ್ CEF ಎಂಬುದಾಗಿ. ಯಾಕಂದರೆ ನಾನು ಆ ಒಂದು ತರಬೇತಿಯನ್ನು 6 ತಿಂಗಳ ತರಬೇತಿಯನ್ನು ಪಡೆದು ಬಂದೆ. ಅದರಲ್ಲಿ ಮಕ್ಕಳ ಸೈಕಾಲಜಿ ಮತ್ತು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಮಕ್ಕಳ ಮೆದುಳಿನ ಮಟ್ಟ, ಇದೆಲ್ಲವನ್ನ ಕಲಿತು ಬರ್ಲಿಕ್ಕೆ ನಾನು ಒಳ್ಳೆ ರೀತಿಯಲ್ಲಿ ಕಲಿತು ಬಂದಾಗ ನನಗೆ ಮಾಡಿದ್ರೆ ಅಲ್ಲಿ ಮಾಡುವಾಗ 3 ತಿಂಗಳು ನಾನಲ್ಲಿ ಸೇವೆ ಮಾಡಿದಾಗ ಸುಮಾರು ಬೆಂಗಳೂರಿನಲ್ಲಿರುವಂಥ ಎಲ್ಲ CSI ಮೆಥೋಡಿಸ್ಟ್ ಸಭೆಗಳು ನನ್ನನ್ನು ಇನ್ವೈಟ್ ಮಾಡ್ಲಿಕ್ಕೆ ಶುರುವಿನಲ್ಲೇ. ಆದರೆ ಒಬ್ಬ ಸೇವಕರು ನನಗೆ 121ನೇ ಕೀರ್ತನೆ ಹೇಳಿದ್ರು, ಏನಂದ್ರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಅಂತ ಬರೆದ ಮೇಲೆ ಮಧ್ಯದ ಬ್ರಾಕೆಟ್ಲು ಒಂದು ಚಿಕ್ಕ ಒಂದು ಅಂಕೆ ಹಾಕಿದ್ದಾರೆ. ಯಾವ್ದು ಗೊತ್ತೇ? ಕ್ವಶನ್ ಮಾರ್ಕ್. ಅದನ್ನ ಅವರು ನನಗೆ ಒತ್ತಿ ಹೇಳಿದ್ರು, ನನಗೇ ಪ್ರತ್ಯೇಕವಾಗಿ ಹೇಳಿದ್ರು ಏನೋ ಗೊತ್ತಿಲ್ಲ. ನಾನು ನೆನ್ಸಿದ್ದು, ನಾನು ದೊಡ್ಡ ಬಿನ್ನಿಸ್ನಲ್ಲಿ ದೊಡ್ಡ ಸೂಪರ್ವೈಸರ್ ಆಗಿದ್ದೆ, ಕೈ ತುಂಬ ಸಂಬಳ ಬರ್ತಾ ಇತ್ತು. ಆವಾಗ ಬಿನ್ನಿಸ್ ಒಂದು ಬ್ರಿಟಿಷ್ ಮಿಲ್, ಸುಮಾರು 27,000 ಜನರು ಕೆಲಸ ಮಾಡೋದ್ರ ಮಧ್ಯದಲ್ಲಿ ನಾನು ಒಂದು ಅಧಿಕಾರಿಯಾಗಿದ್ದೆ. ಅದನ್ನು ಬಿಟ್ಟು ಬಂದಾಗ ಇಲ್ಲಿ ಈ CEF ಎಂಬುದಾಗಿ ಹೇಳುವಾಗ ಅಲ್ಲಿ ಶುರು ಮಾಡುವಾಗ ಹೆಚ್ಚಿನ ಒಂದು ಇದಿಲ್ಲ. ಬಂದಾಗ ಇಷ್ಟು ಪರ್ಸೆಂಟ್ ಅಂತ ಕೊಡೋರು ಎಲ್ಲ ಸೇರಿದ್ರೆ 200 ರೂಪಾಯಿನ ಬರ್ತಾ ಇತ್ತು ಅಷ್ಟೇ. ಆದ್ರೆ ನಾನು ಅಲ್ಲಿ 3 ತಿಂಗಳು ಕೆಲಸ ಮಾಡುವಾಗ ನನಗೆ ಹೀಗಂತ ನನ್ನ ಕೈ ತುಂಬ ಕೆಲಸ ಸಂಬಳ ತೆಗಿತಾ ಇದ್ದೆ, ಎಲ್ಲರಿಗೂ ನಾನು ಧಾರಾಳ ಕೊಡ್ತಾ ಇದ್ದೆ, ದೊಡ್ಡ ಜವಾಬ್ದಾರಿ ಹೊತ್ತಿದ್ದೆ. ಆದ್ರೆ ಇಷ್ಟು ಕಡಿಮೆ ಸಂಬಳದಲ್ಲಿ ಮನೆ ಬಾಡಿಗೆ ಬೆಂಗಳೂರಿನಲ್ಲಿ ಕಟ್ಟುವಂಥದ್ದು ಹೇಗೆ ಎಂಬುದಾಗಿ, ವಿಲ್ಸನ್ ಗಾರ್ಡನ್ ಬೆಂಗಳೂರಿನಲ್ಲಿ ಅಲ್ಲಿ ಮನೆ ಕಟ್ತಾ ಇದ್ರು. ಆವಾಗ ಇಂಡಿಯಾ ಕ್ರೂಸೈಡ್ನಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ. ಆಗ ಅಲ್ಲಿಯವರೆಲ್ಲ ಶುರುನಲ್ಲಿ ಅವಾಗ ಅಲ್ಲಿ ಒಂದು ಮನೆಯನ್ನು ಕಟ್ಟಿ, ಹೇಗೂ ನಿಮಗೆ ಬಿಲ್ಡಿಂಗ್ ಕೆಲಸ ಎಲ್ಲ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಕಟ್ಟುವುದನ್ನು ಗಮನಿಸಿ ಎಂಬುದಾಗಿ ಮಾಡಿದ್ರು. SD ಭಾಸ್ಕರ್ ಎಂಬುದಾಗಿ ಅನೇಕರಿಗೆ ಗೊತ್ತಿದೆ. ಅವರ ತಂದೆ ಆರಂಭದಲ್ಲಿ ಮೈಸೂರಿನಲ್ಲಿ ಶುರು ಮಾಡಿದಂಥವ್ರು. ಆ ಸಂದರ್ಭದಲ್ಲಿ ಇವರು ಹೇಳಿದ್ದು, ನನ್ನ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ಹೇಳುವಾಗ ನನಗೆ ಕೊಡಲ್ಪಟ್ಟಂತ ಕೆಲಸ ಏನಂದ್ರೆ, ಇದ್ದಂತ ಒಂದು 8 ಜನ ವರ್ಕರ್ಸ್ಗೆ ಸಂಬಳವನ್ನ ರೈಸ್ ಮಾಡಬೇಕಾಗಿತ್ತು. ನಾನು ಬ್ಯಾಂಗ್ಳೂರಿನಲ್ಲಿ ಕನ್ನಡ ಏರಿಯಾದಲ್ಲಿ ನಾನು ಡೈರೆಕ್ಟರ್ ಆಗಿರುವಾಗ ನಾನು ಒಂದೊಂದು ಸಭೆಯಲ್ಲಿ ಕರೆದಾಗ ನಾನು ಹೇಳಿದಾಗ, ನೀವು ಈ ಮಕ್ಕಳ ಸೇವೆಗೆ ಸಹಾಯ ಮಾಡಿ ಎಂದಾಗ ಅವ್ರು ಕೊಡುವಂತ ಹಣವನ್ನು ತಂದು ಎಲ್ಲವನ್ನ ಅಡ್ಜಸ್ಟ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮಲ್ಲಿ ಕೇಳ್ತಾ ಇದ್ದೆ, ನಿಮ್ಮಲ್ಲಿ ಹಣ ಕೊಡಲಿಕ್ಕಿಂತ ಮುಂಚೆ ಹಳೆ ಬಟ್ಟೆಗಳು, ಹಳೆ ಥಿಂಗ್ಸ್ ಏನಿದ್ರು ಕಟ್ಟಿಡಿ, ನಮಗೊಂದು ಪೋಸ್ಟ್ ಕಾರ್ಡ್ ಬರೀರಿ, ನಾವು ಬಂದು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಅದನ್ನು ತಿಂಗಳೆಲ್ಲ ಸೇರಿಸಿ ಅದನ್ನ ಮಾರಿ ಅದರಿಂದ ನಾವೆಲ್ಲರಿಗೂ ಸಂಬಳ ಕೊಡ್ತಾ ಇದ್ವಿ. ಅದರ ಅರ್ಥ ಏನು? ಹಣ ಸಂಪಾದನೆ ಮಾಡುವಂಥದ್ದು, ಅಧಿಕಾರ ಸಂಪಾದನೆ ಮಾಡುವಂಥದ್ದು ಎಲ್ಲ ನಮ್ಮ ಕೈಯಲ್ಲಿ ದೊಡ್ಡದಾದಂಥ ಸ್ಥಿತಿಯಲ್ಲಿತ್ತು. ಆದ್ರೆ ನನ್ನನ್ನು ಭೇಟಿ ಮಾಡಿದಂಥ ಒಬ್ರು ಹೀಗೆ ಹೇಳಿದ್ರು, ನನ್ನ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ಪ್ರಶ್ನೆ ಕೇಳುವಾಗ ಒಂದು ಕ್ವಶನ್ ಮಾರ್ಕ್ ಹಾಕುವಾಗ ಆ ಕ್ವಶನ್ ಮಾರ್ಕ್ ನನ್ನ ಹೃದಯದಲ್ಲಿ ಆಳವಾಗಿ ಇಳಿಯಿತು. ನನ್ನ ಸಹಾಯ ಆಕಾಶದಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳಾದ ಇಂಗ್ಲಿಷ್ನಲ್ಲಿ ಹಿಲ್ಸ್ ಎಂಬುದಾಗಿದೆ, ಪರ್ವತಗಳ ಗುಡ್ಡಗಳು, ನಾನು ಕಣ್ಣೆತ್ತಿ ಗುಡ್ಡಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ ಕ್ವಶನ್ ಮಾರ್ಕ್. ಗುಡ್ಡಗಳಂತ ಜನರನ್ನು ನೋಡ್ತೇನೆ, ಗುಡ್ಡಗಳಂತ ಸಂಸ್ಥೆಗಳನ್ನು ನೋಡ್ತೇನೆ, ಗುಡ್ಡಗಳಂತ ವ್ಯಕ್ತಿಗಳನ್ನು ನೋಡ್ತೇನೆ, ಸಹಾಯ ಎಲ್ಲಿಂದ ಬರ್ತದೆ ಕ್ವಶನ್ ಮಾರ್ಕ್ ಬಂದಾಗ ಅದರ ಉತ್ತರ ಮುಂದಿನದಿದೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಕರ್ತನಿಂದಲೇ ನನಗೆ ಬರುವಂಥದ್ದು. ಆ ಸೇವಕರು ನನ್ನನ್ನು ಹೀಗೆ, ಸಿಂಪಲ್ ಸೇವಕರು, ಅವ್ರು ಹೇಳಿದ್ರು, ಜನಗಳಿಂದಾಗ್ಲಿ ಅಥವಾ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿ, ಹಣ ಸಂಪಾದನೆ ಮಾಡಿ ಅದನ್ನು ಸಂಸ್ಥೆಗೆ ಕೊಡುವುದ್ರ ಬದಲಾಗಿ ಯಾಕೆ ದೇವರನ್ನ ನೋಡ್ಬೋದು, ಯಾಕೆ ಪ್ರಶ್ನೆ ಹಾಕೊಳ್ತೀರಿ, ದೇವರನ್ನ ಕೇಳ್ರಿ ಎಂಬುದಾಗಿ ಹೇಳುವಾಗ ಆ ದಿವಸ ನಾನು ಹಣಕ್ಕಾಗಿ ಅಥವಾ ಸಂಬಳಕ್ಕಾಗಿ ಎಲ್ಲಿದ್ದು ನಾನು ಸೇವೆ ನಾನು ಸ್ವಂತವಾಗಿ ಶುರು ಮಾಡಿದ್ರು. ಯಾಕಿದನ್ನು ಹೇಳ್ತೇನೆ ಅಂದ್ರೆ, ಪೌಲನ ಈ ಕ್ಷಣಿಕವಾದಂಥ ಅವನ ಅಧಿಕಾರ, ಅವನ ಹಳ್ಳಿಗಳಲ್ಲೆಲ್ಲ ಇದ್ದಂಥ ಸಭಾಮಂದಿರದ ಮೇಲೆ ಅವನಿಗೆ ಅಧಿಕಾರ,
ಅವನಿಗಿದ್ದಂಥ ರೋಮ ಹಕ್ಕುದಾರನು ಎಂಬಂಥ ಪಟ್ಟ, ಮತ್ತೆ ಗಮಲಿಯಲ್ನೆಂಬಂಥ ದೊಡ್ಡ ಶಾಸ್ತ್ರಜ್ಞರಿಂದ ಆತನು ಕಲಿತಂಥ ಧರ್ಮಶಾಸ್ತ್ರ, ಇದೆಲ್ಲವೂ ಆತನು ಬಹಳ ದೊಡ್ಡದಾದಂಥ ಸ್ಥಿತಿ ಇತ್ತು. ಆದರೆ ಅವನು ಯಾವಾಗ ಯೇಸು ಕ್ರಿಸ್ತನನ್ನ ನಂಬಿದ್ನೋ, ಆತನು ಕೂಲಿ ಮಾಡಿ ತನ್ನ ಊಟವನ್ನು ತಾನೇ ಸಂಪಾದಿಸುವಂತ ಕಾರ್ಯಕ್ಕೆ ಕೈ ಹಾಕಿದ. ಬಹಳ ಬಹಳ ಕನಿಷ್ಠವಾದಂತ ಕೆಲಸವನ್ನೆಲ್ಲ ಮಾಡಿದ. ನಾನು ಅದನ್ನ ವಿವರಿಸ್ಲಿಕ್ಕೆ ಸಮಯ ಇಲ್ಲ, ಯಾಕಂದ್ರೆ ನನ್ನ ವಿಷಯವನ್ನು ಸಮಯಕ್ಕೆ ಸರಿಯಾಗಿ ನಾನು ಮುಗಿಸಬೇಕಾಗಿದೆ. ಪೌಲನು ಇಷ್ಟು ದೊಡ್ಡ ವ್ಯಕ್ತಿ ರೀ. ಆತನು ಯಾರಿಗೂ ಯಾವುದಕ್ಕೂ ಭಯ ಪಡುವಂಥದ್ದಿಲ್ಲ. ವಿದ್ಯೆಯಲ್ಲಾಗ್ಲಿ, ಆತನ ಅಂತಸ್ತಿನಲ್ಲಾಗ್ಲಿ, ಆತನ ಒಂದು ಕಾರ್ಯಗಳಲ್ಲಿ ಯಾವುದಕ್ಕೂ ಆತನು ಭಯ ಪಡಲಿಲ್ಲ. ಅವನ ವಿಷಯ ಒಂದು ಕಡೆ ಇರಲಿ. ಈ ಥೆಸಲೋನಿಕದವರಿಗೆ ಬರೆಯುವಂತ ಪತ್ರಿಕೆ ಬರೆಯುವಾಗ ಥೆಸಲೋನಿಕದವರಿಗೆ ಯಾಕೆ ಅದು 3 ಸೇರಿ ಬರೆದ್ರು ಎಂಬುದಾಗ ನೋಡುವಾಗ ನಾವು ಮ್ಯಾಪ್ ಇಟ್ಟು ನಾನು ಸ್ಟಡಿ ಮಾಡುವಂಥದ್ದು. ಮ್ಯಾಪ್ ಇಟ್ಟು ನೋಡುವಾಗ ಥೆಸಲೋನಿಕ ಎಂಬುದು ಈ ಮೆಡಿಟೇರಿಯನ್ ಸಮುದ್ರ ಅಥವಾ ಭೂಮಧ್ಯ ಸಮುದ್ರದ ಅಂಚಿನ ಒಂದು ತುದಿಯಲ್ಲಿ ಇರುವಂಥದ್ದು. ಅದರ ಪಕ್ಕದಲ್ಲಿ ಒಂದು ಹಡಗು ಕಟ್ಟೋಣದ ಸ್ಥಳ ಇತ್ತು ಥೆಸಲೋನಿಕದಲ್ಲಿ. ಅಲ್ಲೊಂದಿತ್ತು, ಕೊರಿಂಥದಲ್ಲೊಂದಿತ್ತು. ಥೆಸಲೋನಿಕದಲ್ಲಿ ಹಡಗು ಕಟ್ಟೋಣದ ಪ್ರದೇಶ ಇರುವಾಗ ಅಲ್ಲಿ ಎಲ್ಲಾ ರೀತಿಯ ಜನರು ಇದ್ರು. ಗ್ರೀಕರಿದ್ರು, ಕೆಲಸದವರಿದ್ರು, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು. ಹಡಗು ಕಟ್ಟೋಣದ ಕೆಲಸದಲ್ಲಿ ದೊಡ್ಡದಾದಂತ ಒಂದು ಬೆಂಗಳೂರಿನಂತ ಒಂದು ಊರಿತ್ತು. ಆದ್ರೆ ಆ ಥೆಸಲೋನಿಕದವರಿಗೆ ಸುವಾರ್ತೆ ಸಾರುವಾಗ ಎಲ್ಲಿ ಹೆಚ್ಚು ಜನರು ಎಲ್ಲ ಮಿಕ್ಸಡ್ ಅಥವಾ ಎಲ್ಲ ಕಲಬೆರಕೆಯ ಜನಗಳ ಹತ್ರ ದೇವರ ವಾಕ್ಯ ಹೇಳುವಾಗ, ನಾನಾ ರೀತಿಯ ಹಿನ್ನೆಲೆಗಳುಳ್ಳ ಜನಗಳ ಹತ್ರ ಹೇಳುವಾಗ ಸ್ವಲ್ಪ ಕಷ್ಟನೇ. ಉದಾಹರಣೆಗೆ ನಾವು ನೋಡ್ತೇವೆ, ಮೊನ್ನೆ ಮಾಗಡಿ ರೋಡ್ ಗಲಾಟೆ ಆಗಿದೆ ಇಲ್ಲಿ ಬೆಂಗಳೂರಿನಲ್ಲಿ, ಮತ್ತೆ ಇನ್ನು ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗಲಾಟೆಗಳಾಗಿದೆ. ಇಲ್ಲಿ ಅವರ ಬೇರೆ ಒಂದು ಪೂಜೆ ಪುನಸ್ಕಾರಗಳು ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರು, ಸಾವಿರಾರು ಜನರು ಹೋಗ್ತಾರೆ, ಸಾವಿರಾರು ರೂಪಾಯಿ ಕೊಡ್ತಾರೆ, ಬೇಕಾದಷ್ಟು ದೇವಸ್ಥಾನಗಳಿಗೆ ಬೇಕಾದಷ್ಟು ಹಣ ಸಿಗ್ತದೆ. ಇದನ್ನು ನೋಡುವಾಗ ಥೆಸಲೋನಿಕ ಸಭೆ ಅದೇ ರೀತಿಯಲ್ಲಿತ್ತು, ಅದೇ ಸ್ಥಿತಿಯಲ್ಲಿತ್ತು. ಅಲ್ಲಿ ಹೋಗಿ ಸ್ವಾರ್ಥ ಸಾರ್ದ. ಜೊತೆಯಲ್ಲಿ ಅವನ ವಿಷಯ ಅಷ್ಟಕ್ಕೆ ನಿಲ್ಸೋಣ, ಯಾಕಂದ್ರೆ ಅವನು ಹೇಳ್ತು ಅಂತಂದ್ರೆ ಇಡೀ ನಮ್ಮ ಸಮಯ ಎಲ್ಲ ಅದಕ್ಕೆ ಆಗ್ತದೆ. ಎರಡನೇದಾಗಿ ಸಿಲ್ವಾನ ಎಂಬುದಾಗಿ ನೋಡುವಾಗ, ಮೊದಲನೇವನವನು ಯಹೂದಿ, ಯಾರು ಪೌಲ ಯಹೂದಿ. ಸಿಲ್ವಾನ ಎಂಬುದಾಗಿ ಹೇಳುವಾಗ ಸಿಲ್ವಾನನು ಗ್ರೀಕನಾಗಿದ್ದ. ಗ್ರೀಕರಿಗೆ ಒಂದು ಅಹಂಭಾವ ಇತ್ತು. 3 ಬಿಗಳು ಎಂಬುದಾಗಿ ನಾವು ಕಲ್ತೇವು. ಮೊದಲನೇ ಬಿ ಬ್ರೈನ್, ಅವರು ಬಹಳ ಬುದ್ಧಿವಂತರು. ಎರಡನೇ ಬಿ ಬ್ರೇವ್, ಬಹಳ ಧೈರ್ಯವಂತರು. ಮೂರನೇದು ಹಠವಾದಿಗಳು, ಏನೋ ಒಂದು ಶಬ್ದ ಬರ್ತದೆ. 3 ಬ್ರೈನ್ ಅವರು ಉಪಯೋಗಿಸ್ತಾ ಇದ್ರು. ಅದಕ್ಕೆ ಉದಾಹರಣೆ ಏನಂದ್ರೆ, ಯೇಸು ಕ್ರಿಸ್ತನ ಮೊದಲನೇ ಶತಮಾನದಲ್ಲಿ ಅಥವಾ ಆರಂಭದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಅನೇಕರು ಕ್ರಿಸ್ತನ ಕಡೆಗೆ ಬರುವಾಗ, ಯಹೂದಿಗಳು ಕೂಡ ಬರುವಾಗ, ಅನೇಕ ಯಹೂದಿಗಳು ಗ್ರೀಕರ ಹೆಸರುಗಳನ್ನು ಇಟ್ಕೊಳ್ತಾ ಇದ್ರಂತೆ. ನಾವು ಸ್ಟೂಡೆಂಟ್ಸ್ ಆಗಿರುವ ಚರಿತ್ರೆಗಳಲ್ಲಿ ನೋಡುವಾಗ ಬಹಳ ಧೈರ್ಯಶಾಲಿಗಳು. ಮೂರನೇದು ಬಿ ಅಂತ ಹೇಳಿ ಬೋಲ್ಡ್ನೆಸ್. ಒಂದು ಬ್ರೈನಿ ಪೀಪಲ್, ಒಂದು ಬೋಲ್ಡ್ನೆಸ್ ಅಂದ್ರೆ ಬಹಳ ಧೈರ್ಯಶಾಲಿಗಳು. ಮೂರನೇದು ಬ್ರೇವ್, ಬಹಳ ಬುದ್ಧಿವಂತರು ಮತ್ತು ಧೈರ್ಯಶಾಲಿಗಳು. ಈ ಗ್ರೀಕರು ಅದೊಂದು ಅಹಂಭಾವ ಇತ್ತು. ಯಾಕೆಂದ್ರೆ ನಾವು ನೋಡ್ತೇವೆ, ಸತ್ಯವೇದದಲ್ಲೇ ನಾವು ನೋಡ್ತೇವೆ, ನಾನು ಕ್ರಮವಾಗಿ ತೆಗೆದು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವು ಓದಿದ್ದೀರಾ, ಅದರಿಂದ ಹೇಳ್ತಾ ಇದ್ದೇನೆ. ಎಫೆಸ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಆತನ ಧೈರ್ಯವಾಗಿ ಜನರೆಲ್ಲರೂ ಈತನ ಕಡೆಗೆ ತಿರುಗಿದ್ರು, ಪೌಲನ ಕಡೆಗೆ. ಪೌಲ ಬೇರೆ ಇನ್ನಿತರ ಕಡೆಗೆ ಬರುವಾಗ ಎಲ್ಲರೂ ತಿರುಗಿದ್ರು. ಆವಾಗ ದೆಮತ್ರಿಯನ್ ಎಂಬಂತ ಒಬ್ಬನು ಒಂದು ಅರ್ತಮಿ ದೇವಿ ಎಂಬಂತ ವಿಗ್ರಹಗಳನ್ನ ಮಾಡ್ತಾ ಇದ್ದ. ಅವನೊಂದು ವಿಗ್ರಹನ ಒಂದು ದೊಡ್ಡ ಗಲಾಟೆಯನ್ನು ಎಬ್ಬಿಸ್ತಾನೆ. ಅರ್ತಮಿ ದೇವಿ, ಮಹಾದೇವಿ ಎಂಬ ಊರೇನೇ ಇದೆ. ಅಂದರೆ
ಆ ಒಂದು ಥೆಸಲೋನಿಕ ಸಭೆ ಅಂತ ಒಂದು ಮಟ್ಟದಲ್ಲಿತ್ತು. ಅದೊಂದು ತುಂಬಾ ಹಳ್ಳಿ ಅಲ್ಲ, ಅಥವಾ ತುಂಬಾ ಎಲ್ಲರೂ ಒಂದೇ ಮಟ್ಟದವರಲ್ಲ, ಬೇರೆ ಬೇರೆ ಮಟ್ಟದವರಿದ್ದರು. ನಾನು ಗ್ರೀಕರ ವಿಷಯದಲ್ಲಿ ಹೇಳ್ತಾ ಇದ್ದೆ. ಗ್ರೀಕರು ತಮ್ಮನ್ನ ತಾವು ಬಹಳ ದೊಡ್ಡವರು ಎಂಬುದಾಗಿ ನೆನೆಸಿದ್ರು. ಹೌದಲ್ಲ? ನಾವು ಚರಿತ್ರೆಗಳಲ್ಲಿ ನೋಡುವಾಗ ಅಲೆಕ್ಸಾಂಡರ್ ದ ಗ್ರೇಟ್, ಮತ್ತೆ ಆ, ಆ, ಸೆಲ್ ಸೆಲ್ವಾನಿಸ್ ಒಬ್ಬ ಆತ, ಇವರೆಲ್ಲ ಬಹಳ ಬಹಳ ಧೈರ್ಯಶಾಲಿಗಳು. ಪ್ರಪಂಚವನ್ನು ಗೆಲ್ಲಲಿಕ್ಕೆ ಹೋದಂತ ಅಲೆಕ್ಸಾಂಡರ್. ಹೀಗೆ ಎಲ್ಲರೂ ನೋಡ್ತೇವೆ. ಗ್ರೀಕರಿಗೆ ಆ ಒಂದು ಮನೋಭಾವ ಇತ್ತು. ನಾವು ಬ್ರೈನಿ ಪೀಪಲ್. ಅವರಲ್ಲಿ ಒಂದೊಂದು ಆ, ಹಿಂದಿನ ಕಥೆಗಳಲ್ಲಿ ಕೆಲವು ಚರಿತ್ರೆಯಲ್ಲಿ ನಾವು ನೋಡುವಾಗ ಆ, ಅಲ್ಲಿ ಒಂದೊಂದು ಹಳ್ಳಿಯಲ್ಲೂ 3 ಕಾಲಿನ ಒಂದು ಗುಡ್ಸಲು ಅಥವಾ ಒಂದು ಶೆಡ್ ಕಟ್ತಾ ಇದ್ರಂತೆ. ಅದರಲ್ಲಿ ಒಬ್ಬ ಸ್ತ್ರೀ ದೇವರ ವಾಕ್ಯದ ದೇವರ ವಾಕ್ಯ ಹೇಳ್ತಾ ಇದ್ಲು. ದೇವರ ವಾಕ್ಯ ಅಂದ್ರೆ ಏನು? ಶಾಸ್ತ್ರ ಹೇಳ್ತಾ ಇದ್ದಳು. ಅದನ್ನ ಕೇಳಲಿಕ್ಕೆ ಅಲೆಕ್ಸಾಂಡರ್ ಹೋಗಿ ಅವಳ ಹತ್ರ ಕೇಳ್ತಾ ಇದ್ದಂತೆ. ಅದ್ರ ಅರ್ಥ ಏನು? ಅದರಲ್ಲಿ ಆ, ಈ ರೀತಿಯಾಗಿ ಶಾಸ್ತ್ರ ಹೇಳುವಂಥವ್ರು ಅಥವಾ ಮುಂದೆ ಬರುವಂತ ವಿಷಯ ತಿಳಿಸಂತವ್ರು ಬಹಳ ಜನರು, ಹೀಗೆ ಅನೇಕರಿದ್ರು. ಅನೇಕರಿದ್ರು. ಗ್ರೀಕರು ಬಹಳ ಈ ಯಹೂದ್ಯರನ್ನ ಆ, ಕಟ್ಟ ಆ, ಬ್ರಾಹ್ಮಣರು ಎಂಬುದಾಗಿ ಹೇಳ್ತಾರೆ, ಅಥವಾ ಕಟ್ಟ ಜನರು ಎಂಬುದಾಗಿ. ಉದಾಹರಣೆಗೆ, ಒಂದು ಕಡೆಗೆ ಹೋದ್ರೆ ಒಬ್ಬ ನಾಮಾಕಿ ಕೂದಲನ್ನೆಲ್ಲ ಕಟ್ಕೊಂಡು ಪಂಚೆ ಕಟ್ಟು ಶರ್ಟ್ ಕಟ್ಟು ಹೋದಾಗ, ಒಬ್ಬ ಸೂಟ್ ಹಾಕಿ ಬಂದು ಕೂತ್ಕೊಂಡಾಗ ಅವರಿಬ್ಬರಿಗೆ ಹೇಗೆ ಹೊಂದಾಣೆ ಆಗ್ತದ, ಹಾಗಿತ್ತು ಗ್ರೀಕರಿಗೂ ಯಹೂದ್ಯರಿಗೂ. ಆಲೋಚನೆ ಮಾಡಿ. ಅವರವರು ತಮ್ಮ ತಮ್ಮ ಸ್ಥಿತಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿದ್ರು. ಅವ್ರು ತಪ್ಪು ಅಂತ ಹೇಳಲಿಕ್ಕೆಲ್ಲ. ಆದರೆ ಅವರವರ ಸ್ಥಿತಿಯಲ್ಲಿ ಅವರು ತಾವು ಹೆಚ್ಚು ಹೆಚ್ಚು ಎಂಬುದಾಗಿ ಜನರಲ್ ಆಗಿ ಬಂದಿತ್ತು. ಈ ದಿವಸಗಳಲ್ಲಿ ಹಾಗೆ ನೋಡ್ತೇವಲ್ರಿ. ಎಲ್ಲ ಮಟ್ಟದ ಜನರು ಎಜುಕೇಟೆಡ್, ವಿದ್ಯಾವಂತರಾದ್ರು. ಆದರೆ ಆತ್ಮೀಯ ರೀತಿಯಲ್ಲಿ ದೇವರಿಗೆ ಭಯಪಡುವಂಥದ್ದು ಸ್ಥಿತಿಯಲ್ಲಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಬೇರೆಯವ್ರನ್ನ ನೋಡಿದ ಸ್ಥಿತಿಯಲ್ಲಿದ್ದೆ. ಇವನು ಸಿಲ್ವಾನನು ಈ ರೀತಿಯಾದವನು. ಆದ್ರೆ ಸಿಲ್ವಾನ್ನ ಚರಿತ್ರೆ ಒಂದೆರಡು ಅಂಶಗಳನ್ನು ನೋಡುವಾಗ, ಆತನು ಪೌಲನ ಜೊತೆಯಲ್ಲಿ ಎಲ್ಲಾ ಕಡೆಗೆ ಸುವಾರ್ತೆ ಸಾರ್ಥ. ಒಂದು ಕಡೆ ಅದು ನಾನು ರೆಫರೆನ್ಸ್ ನಾನು ನೋಡಕ್ ಆಗ್ತಾ ಇಲ್ರಿ. ಒಂದು ಕಡೆ ಆತನು ಕಟುವಾದಂತ ಈ ರೀತಿಯಾದಂತ ಎಫೆಸ ಅಥವಾ ಥೆಸಲೋನಿಕ ಅಥವಾ ಕೊರಿಂಥ ಪಟ್ಟಣದಂತ ಒಂದು ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರಿ ಎಲ್ಲಾ ರೀತಿಯ ಹಿಂಸೆಗಳನ್ನ ಅನುಭವಿಸಿ ಅಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಿಲ್ವಾನಿಗೆ ಬಿಟ್ಟು ಬರ್ತಾರಂತೆ. ಎಲ್ಲಿ ಅಂತ ನನಗೆ ಹೇಳಲಿಕ್ಕೆ ಬರಲ್ರಿ. ಅದರ ಅರ್ಥ ಏನು? ಸಿಲ್ವಾನನು ತನ್ನ ಹುಟ್ಟು ತನ್ನ ಹುಟ್ಟುವಿಕೆಯ ಅಥವಾ ತನ್ನ ಹುಟ್ಟಿದಿಂದ ಬಂದಂತ ಆ ಮನೋಭಾವ, ತನ್ನ ಕುಟುಂಬದಿಂದ ಬಂದಂತ ಮನೋಭಾವ ಎಲ್ಲವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ಸುವಾರ್ತೆಗೆ ಆತನ ಅಧೀನನಾದ ಎಂಬುದಾಗಿ ನಾವು ನೋಡ್ತೇವೆ. ಹೌದಲ್ರಿ? ಹಾಗಿದ್ರೆ ಈ ಪೌಲನು ಸಿಲ್ವಾನನು ಒಟ್ಟಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಒಂದು ತರ, ಅವನ ಹುಟ್ಟುವಿಕೆ, ಅವನ ಬೆಳೆಯುವಿಕೆ, ಅವನ ಅಧಿಕಾರ, ಅವನ ಒಂದು ಅಂತಸ್ತು ಬೇರೆ ಇತ್ತು. ಸಿಲ್ವಾನನು ಅವನು ಹುಟ್ಟುವಿಕೆ ಬೇರೆ ಇತ್ತು, ಅವನು ಬೆಳೆದಂತ ರೀತಿ ಬೇರೆ ಇತ್ತು. ಆದ್ರೆ ಇಲ್ಲಿ ಅವರಿಬ್ಬರು ಒಂದಾಗ್ತಾರೆ. ಅವರಿಬ್ಬರೇ ಅಲ್ಲ, ಜೊತೆಯಲ್ಲಿ ಒಬ್ಬ ತಿಮೋತಿಯನ್ ಇರ್ತಾನೆ. ತಿಮೋತಿಯನ ಪತ್ರಿಕೆ ನನಗೆ ಬಹಳ ಇಷ್ಟ ರೀ ಅದು ಓದ್ಲಿಕ್ಕೆ. ಯಾಕೆ ಗೊತ್ತಾ? ತಿಮೋತಿಯನ ತಂದೆ ಗ್ರೀಕ, ತಾಯಿ ಯಹೂದ್ಯಳು. ತಂದೆ ಪೌಲನ ಕಡೆಯವರು, ತಾಯಿ ಅಲ್ಲ ತಂದೆ ಇವನು ಸಿಲ್ವಾನ್ನ ಕಡೆಯವರು, ತಾಯಿ ಪೌಲನ ಕಡೆಯವರು. ಇವರಿಬ್ಬರಲ್ಲಿ ಹುಟ್ಟಿದಂಥವನು ತಿಮೋತಿಯನು. ಅಂದ್ರೇನು? ಆಲೋಚನೆ ಮಾಡಿ. ನಮ್ಮ ಈಗಿನ ಕಾಲದ ನಮ್ಮ ಆಡು ಭಾಷೆಗಳಲ್ಲಿ ನೋಡುವಾಗ, ಅಯ್ಯೋ ನಿಮ್ಮಪ್ಪ ಇಂಥವ್ರು ಬಿಡು, ಅಯ್ಯೋ ಅವನ ಅಂಥವ್ರು ಹುಟ್ಟದ ಬಿಡು ಎಂಬುದಾಗಿ ಹೇಳುವಂಥದ್ದು ಕೀಳರಿಮೆಯ ಮನೋಭಾವದಿಂದ ಬಂದಂಥವನು. ಆದರೆ ತಿಮೋತಿಯನ ತಾಯಿಯಾದ ಯಾರು ಹೇಳು, ಪ್ರಿಸಿಲ್ಲ ಅಲ್ಲ, ತಿಮೋತಿಯನ ತಾಯಿ ಮತ್ತು ಅಜ್ಜಿ ಅವನನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರು ಎಂಬುದಾಗಿ ನೋಡ್ತೇವೆ. ಯಾರು ಹೇಳಿ ದಯಮಾಡಿ. ಲೋಬಿ ಮತ್ತೆ ಇನೇಕೆ
ಯಾಕೆ ಆ ನೀವು ಕೆಲವ್ರಿಗೆ ಮತ್ತೆ ಹೇಳಿ. ಹೌದು. ಅವ್ರಿಗೂ ಅವರು ಆ ಮಗನನ್ನ ಆ ರೀತಿಯಾಗಿ ಬೆಳೆಸಿದ್ರು. ಅಷ್ಟೇ ಅಲ್ಲ, ಯಾಕೆ ನಾನು ಅದನ್ನ ಕುರಿತು ಯೋಚನೆ ಮಾಡಿದೆ ಅಂದ್ರೆ, ಕುಟುಂಬದಲ್ಲಿ ಬರೀ ತಾಯಿ ಮಾತ್ರ ಅಲ್ಲ, ತಂದೆ ಕೂಡ ಇದ್ದರೆ ಮಾತ್ರ ಒಂದು ಮಗು ಬೆಳಿಲಿಕ್ಕೆ ಸಾಧ್ಯ. ಚಿಕ್ಕಂದಿಂದ ತನ್ನ ಹುಟ್ಟುವಿಕೆ ಹೇಗೆ ಇದ್ರು, ತನ್ನ ಒಂದು ಸ್ಥಿತಿ ಹೇಗೆ ಇದ್ರು, ಅದು ಆರಂಭದಲ್ಲಿ ಮಕ್ಕಳ ಸೇವೆ ಬಹಳ ಪ್ರಾಮುಖ್ಯ. ನಾನು ಮಕ್ಕಳ ಸೇವೆ ಬಹಳ ಎಕ್ಸ್ಪರ್ಟ್ ಅನ್ನೋದ್ರಿಂದ ನಾನು ಹೇಳ್ತಾ ಇಲ್ಲ, ಆದ್ರೆ ಅವರು ಚಿಕ್ಕಂದಿನಿಂದ ಅವನನ್ನ ಬೆಳೆಸಿದ್ರು, ತಿಮೋತಿಯನನ್ನು. ಎಲ್ಲಿವರೆಗೂ ಬೆಳೆಸಿದ್ರು ಅಂದ್ರೆ, ಆತನು ಆ, ಆತನನ್ನ ಪೌಲನು ಎಲ್ಲಿವರೆಗೂ ಅಂಟ್ಕೊಂಡಿದ್ದ ಅಂದ್ರೆ, ತಿಮೋತಿಯನ ಪತ್ರಿಕೆಯಲ್ಲಿ ಬಹಳ ಕಡೆ ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ ಅಂತ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಅವನು 2 ತಿಮೋತಿ 2:2 ಹೀಗಿದೆ, ನನ್ನ ಮಗನೇ ಅನ್ನುವಾಗ ಯಾಕೆ ಹೆಂಗೆ ಹೇಳ, ನನ್ನ ಮಗನೇ ಅಂತ ಹೇಳ್ಬೋದಿತ್ತಲ್ರಿ. ಆದ್ರೆ ನನ್ನ ಮಗನೇ, ನನ್ನ ಮಗನೇ ಅನ್ನುವಾಗ ನಿಜವಾಗಿ ಬೇರೆಯವರ ಮಕ್ಕಳನ್ನು ನನ್ನ ಮಗನೇ ಎಂಬುದಾಗಿ ಕರೆಯುವಂತ ಒಂದು ಒಂದು ಆತ್ಮೀಯತೆ ಅವರಲ್ಲಿ ಬಂದಿತ್ತು. ಅವನನ್ನು ಬೆಳೆಸಿದ್ರು. ಕೆಲವು ಸಾರಿ ಹತ್ಕೊಂಡಿರುವಂಥದ್ದು ನಾವು ಓದಿದ್ದೇವೆ, ಎಲ್ಲಿ ಅಂತ ನಾನು ರೆಫರೆನ್ಸ್ ಹೇಳಲಿಕ್ಕೆ ಬರಲ್ಲ. ಆತನು ಭಯಪಟ್ಟವನಾಗಿ ಅಳ್ತಾ ಇದ್ದಂತ, ಅವನನ್ನ ಧೈರ್ಯಪಡಿಸಿ ಆತನು ದೊಡ್ಡದಾದ ಒಬ್ಬ ಆ, ದೇವ್ರ ಸೇವಕನನ್ನಾಗಿ ಮಾಡಿದಂಥವನು ಪೌಲನು. ನಾನು ಇನ್ನು ಅವರ ವಿಷಯದಲ್ಲಿ ಇನ್ನು ಬೇಕಾದಷ್ಟು ಹೇಳಲಿಕ್ಕಿದೆ, ಆದ್ರೆ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಈಗಲೇ 16 ನಿಮಿಷ ಆಯ್ತು, ಇಲ್ಲ 14 ನಿಮಿಷ ಇದೆ. ನನ್ನ ವಿಷಯದಲ್ಲಿ ಬರ್ತಾನೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮೂವರು ಬೇರೆ ಬೇರೆ ರೀತಿಯಿಂದ ಬ್ಯಾಕ್ಗ್ರೌಂಡ್, ಹಿನ್ನೆಲೆ ಬೇರೆ ಬೇರೆಯವರು, ಅವರು ಮೂವರು ಕೂಡ ಒಂದೇ ಮನಸ್ಸಿನಿಂದ ಥೆಸಲೋನಿಕದವರಿಗೆ ಬರೆದಂತವನು ಪೌಲನಾದ್ರು. ಪೌಲ, ಸಿಲ್ವಾನ, ತಿಮೋತಿ ಎಂಬುದಾಗಿ ಮೂವರು ಹೆಸರಿತ್ತು. ಮೂವರು ಎಂಬುದಾಗಿ ಹೇಳೋದು ನಂಗೆ ಬಹಳ ಒಂದು ಮೈ ಜುಮ್ಮ ಅಂತರು. ಮೂವರನ್ನ ಹೇಗೆ ಸಾಧ್ಯ? ಈಗ ಉದಾಹರಣೆಗೆ, ನಾನೊಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತನ್ನುವಾಗ, ಬೇಡ, ನಾವು ಸೇವೆಯಲ್ಲೇ ಮಾಡ್ತಾ ಇರುವಾಗ ಹೊಸದಾಗಿ ಒಬ್ಬ ಪ್ರಸಂಗ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಬಹಳ ವರ್ಷದಿಂದ ಮಾಡಿರೋಂಥವ್ರು ಅವ್ರು ಒಂದ್ಸಲ ಮೇಲೆ ಏನು ಹೇಳಲಿಕ್ಕಿಲ್ಲ, ಆದ್ರೆ ಮನಸ್ಸಿನಲ್ಲಿ ಎಷ್ಟು ಯಾವ ರೀತಿಯಲ್ಲಿ ಯೋಚನೆ ಮಾಡ್ಬೋದ್ರಿ. ಒಬ್ಬ ದೊಡ್ಡ ಅಧಿಕಾರಿಯ ಹತ್ತಿರ ಒಬ್ಬ ಸಾಮಾನ್ಯವಾಗಿ ಕೆಲಸ ಮಾಡುವಂಥವನು ಹೊರಗಡೆ, ಅವನ್ ಸಾಮಾನ್ಯವಾದಂಥವನನ್ನ ಅಧಿಕಾರಿ ತನ್ನ ಮಟ್ಟಕ್ಕೆ ಸ್ವೀಕರಿಸ್ತಾರ? ಒಬ್ಬ ದೊಡ್ಡ ಇನ್ಸ್ಪೆಕ್ಟರ್, ಒಬ್ಬ ಕಾನ್ಸ್ಟೇಬಲ್ನ ಆತನ ತನ್ನ ಸೀಟ್ನಲ್ಲಿ ಬಂದು ಕುಂಡ್ರಿಸ್ತಾರ? ಇಲ್ಲ. ಆದ್ರೆ ಪೌಲನು ಹೇಳ್ತಾನೆ, ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ. ಪೌಲನು ತಿಮೋತಿ ಕೂಡ ಪೌಲನನ್ನ ತಂದೆ ಎಂಬುದಾಗಿ ಎಣಿಸಿ ಕಡೆಯಲ್ಲಿ ಎಲ್ಲಿವರೆಗೆ ಅಂದ್ರೆ, ಆ ತಿಮೋತಿಯನಿಗೂ ಕೂಡ ದೊಡ್ಡದಾದಂತ ಒಂದು ಅಧಿಕಾರ ಕೊಡ್ತಾರೆ, ಎಲ್ಲಿ ಸಭೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ. ನನ್ನ ವಿಷಯಕ್ಕೆ ಬರ್ತೇನ್ರಿ. 3 ವ್ಯಕ್ತಿಗಳು ಒಬ್ಬನನ್ನೇ ಆರಾಧಿಸ್ತಾರೆ. ತಮ್ಮ ಕಾಯ ಮನಸ್ಸು, ಆಲೋಚನೆ ಎಲ್ಲವನ್ನ ಕರ್ತನ ಬಳಿ ಇಟ್ಟು ಆ ರೀತಿಯಾಗಿ ಪೌಲನ್ ನಡೆಸಿ ಆತನು ಇವರು ಕೂಡ ಅದೇ ರೀತಿಯಲ್ಲಿ ಇರಬೇಕೆಂಬುದಾಗಿ ಅದೇ ರೀತಿಯಲ್ಲಿ ಅವರು ಮಾಡಿದ್ರು. ಅವನ್ ಪೌಲನ್ ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ, ನಾನು ಅದನ್ನ ಇಂಟ್ರೊಡಕ್ಷನ್ ನಿಲ್ಲಿಸ್ತೇನೆ, ವಿಷಯಕ್ಕೆ ಬರ್ತಾನೆ. ಅದು ಬರೇ ನಿಮ್ಮ ಆಲೋಚನೆಗೆ ಮಾತ್ರ ಅದು ಕೊಡ್ತಾನೆ. ಅದರಲ್ಲಿ 3 ವಿಷಯ ಪೌಲನ್ ಬರೀತಾನೆ. ಒಂದು ಪತ್ರಿಕೆಯಲ್ಲಿ 3 ಸೇರಿ ಬರೀತಾರೆ. ಅದರಲ್ಲಿ 2 ಮತ್ತು 3ನೇ ವಚನದಲ್ಲಿ, 1ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ, ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆಯಿಂದ ಉಂಟಾಗುವ ಸೈರಣೆಯನ್ನು ನಾನು ಆಲೋಚನೆ ಮಾಡ್ತೇನೆ. ತಂದೆಯಾದ ದೇವರಲ್ಲಿ ದೇವರ ಮುಂದೆ ಎಡಬಿಡದೆ ಜ್ಞಾಪಕ ಮಾಡ್ತೇನೆ. ಇಲ್ಲಿ ಆ 3 ಜನರಿಗೆ ಆತನು ಪದೇ ಪದೇ ಹೇಳುವಂತ 3 ವಿಷಯಗಳು. ಮೊದಲನೇದು ನಿಮ್ಮ ಕೆಲಸ, ಪ್ರೀತಿಪೂರ್ವಕವಾದ ಪ್ರಯಾಸ, ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಸೈರಣೆ. ಇದನ್ನ 3 ವಿಷಯ. ಪ್ರಿಯರೇ, ವಿಶ್ವಾಸಿಗಳಾದಂಥ ಸಭೆಯ ಹಿರಿಯರುಗಳಂತ ನಿಮಗೆ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಬೇಡ. ಇದು 3ರ ಮಹತ್ವ ಏನು ಎಂಬುದಾಗಿ ನೋಡುವಾಗ, ಪ್ರೀತಿಪೂರ್ವಕವಾದ ಪ್ರಯಾಸ ಎಷ್ಟಾಗಿ ಪಡ್ತೇವೆ, ಯಾರಿಗೋಸ್ಕರ ಪ್ರಯಾಸ ಪಡ್ತೇವೆ, ಮತ್ತೆ ಸೈರಣೆ ಎಲ್ಲಿವರೆಗೆ ಸೈರಿಸ್ತೇವೆ,
ಮತ್ತು ನಾನು ಯಾರನ್ನು ಕಂಡ ಮಾಡಲ್ಲ, ದಯಮಾಡಿ ಕ್ಷಮಿಸಿ. ನಾನು ಯಾರಿಗೂ ಕಂಡ ಮಾಡ್ತಾ ಇಲ್ಲ. ಸೈರಣೆಯನ್ನ ಮತ್ತು ಆ, ನಿರೀಕ್ಷೆಯಿಂದ ಉಂಟಾದ ಸೈರಣೆ, ಈ ಮೂರು ಶಬ್ದಗಳನ್ನ ಇಟ್ಟು ಧ್ಯಾನ ಮಾಡುವಾಗ ಎಷ್ಟೋ ವಿಷಯಗಳಲ್ಲಿ ನಮ್ಮ ಒಂದು ಡಿಫೆಕ್ಟ್ ಕಾಣ್ತದಲ್ರಿ. ಎರಡನೇದು ನಾನು ಮುಂದುವರಿಸ್ತೇನೆ, ಅದು ಬಹಳ ಹೋಗಲ್ಲ. ಆ, ಅದೇ ಮೂರನೇ ವಚನದಲ್ಲಿ, ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಏನು, ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಇದೆ ಅಂದ್ರೆ, ಮತ್ತು ಕೃತಜ್ಞತಾ ಸ್ತುತಿ ಇದೆ. ನಾನು ಟೀಚ್ ಮಾಡುವಾಗ ಹೀಗೆ ಮಾಡ್ತೇನೆ ರೀ: ಪ್ರಾರ್ಥನೆ, ಆರಾಧನೆ ಮತ್ತು ಬೇಡಿಕೆ, ಆಕ್ಟ್ಸ್ ಅಂತ. ಎ ಅಂತಂದ್ರೆ ಅಡೋರೇಷನ್, ಸಿ ಅಂದ್ರೆ ಕನ್ಫೆಷನ್, ಟಿ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್, ಎಸ್ ಅಂದ್ರೆ ಸಪ್ಲಿಕೇಶನ್. ಈ ಮೂರನ್ನ ಸಪರೇಟ್ ಆಗಿಟ್ಟು ನಾವು ಮಾಡುವಾಗ, ಅಡೋರೇಷನ್ ಆರಾಧನೆ ಎಂಬುದಾಗಿ ಹೇಳುವಾಗ ಸುಮ್ಮನೆ ಆರಾಧನೆ ಮಾಡ್ತೇವೆ ಸ್ವಾಮಿ ಎನ್ನುವಂಥದ್ದಲ್ಲ. ಆರಾಧನೆ ಎಂಬುದಾಗಿ ಹೇಳುವಾಗ ನಾನು ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಅದರಲ್ಲಿ ನಾನು ನೋಡುವಾಗ, ನಾನು ಯೆಹೋವನು ಎಂಬುದಾಗಿ ದೇವರು ತನ್ನನ್ನ ತನಗೆ ಕೊಡುವಂತ ಯಜ್ಞಗಳಲ್ಲಿ ಹೇಗೆ ಕೊಡಬೇಕು, ತಾನು ಎಷ್ಟು ಪರಿಶುದ್ಧನು, ತಾನು ಎಷ್ಟು ಶಕ್ತಿವಂತನು, ಎಷ್ಟೆಲ್ಲ ಕಾರ್ಯ ಮಾಡು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ. ಆದಿಯಲ್ಲಿ ಅಂದ್ರೆ ಯಾವಾಗ? ಅದು ಕೋಟ್ಯಾಂತರ ವರ್ಷಗಳ ಹಿಂದೆ. ಆಕಾಶವನ್ನು ಭೂಮಿ, ಆಕಾಶ ಅಂದ್ರೆ ಬರೀ ಮೇಲೆ ಕಾಣುವಂಥದ್ದು ಆಕಾಶ ಅಲ್ಲ, ಭೂಮಿ ಇಷ್ಟು ಮಾತ್ರ ಅಲ್ಲ, ಸುಮಾರು 100 ಮಿಲಿಯಾಂತರ ಧ್ರುವಗಳಿದೆ. ಅದೆಲ್ಲವನ್ನ ದೇವರು ಉಂಟು ಮಾಡಿ ಎಲ್ಲವನ್ನ ಅಷ್ಟೊಂದು ದೊಡ್ಡ ದೇವರು ನಮ್ಮ ದೇವರು. ಅಂತ ದೇವರನ್ನ ನಾವು ಎಷ್ಟೋ ವೇಳೆ ನೋಡದೆ, ಅದನ್ನ ನಾವು ಹಳೆ ಒಡಂಬಡಿಕೆ ಅನೇಕ ಕಡೆಗಳಲ್ಲಿ ನೋಡ್ತೇವೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೇವರನ್ನ ಘನಪಡಿಸದೆ, ಅಥವಾ ಗೊತ್ತಿಲ್ಲದೆ ಘನಪಡಿಸದವರನ್ನ ದೇವರು ಸಾಯಿಸಿದಂತ ನೋಡ್ತೇವೆ. ಉದಾಹರಣೆಗೆ ಫಿಲಿಸ್ಟಿಯರ ಹತ್ರ ಗೆದ್ದು ದಾವೀದನು ಬರುವಾಗ ದೇವರ ಏನದು ಆರಾಧನಾ ಸ್ಥಳ ಮಂಜೂಷವನ್ನ ಒಂದು ಕಡೆ ಇಟ್ಟು ಅದನ್ನ ತರ್ತಾ ಇರುವಾಗ ಅದನ್ನ ಗಾಡಿ ಹೊಡಿತಾ ಇದ್ದವನು, ಅವನು ಹೊಡಿಯುವಾಗ ಎತ್ತು ಎಡವಿದ್ದರಿಂದ ಅವನು ಕೈ ಹಾಕಿ ಹಿಡ್ದ. ದೇವ್ರು ಆತನನ್ನು ಸಾಯಿಸಿದ್ರು. ಯಾಕೆ? ಆತನು ಎತ್ತು ಎಡವಿತು, ಈತನ ಕೈ ಹಾಕಿ ಹಿಡ್ದ, ತಪ್ಪಿಲ್ಲ. ಆದ್ರೆ ದೇವರ ಪರಿಶುದ್ಧತ್ವಕ್ಕೆ ಕೈ ಇಟ್ಟ ಎಂಬುದಾಗಿ. ದೇವರ ಪರಿಶುದ್ಧತೆ ಎಷ್ಟರ ಮಟ್ಟಿಗೆ ಅಂತ ದೇವರನ್ನ ನಾವು ಕಾಣಲಾರದೆ ಹೋದಾಗ, ದೇವರು ತನ್ನ ಆದಿಕಾಂಡದಲ್ಲಿ ಆ ಏದೇನ್ ತೋಟದಲ್ಲಿದ್ದಂತ ನದಿಯಾಗಿದ್ದಂತ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನ ಜೊತೆಯಲ್ಲಿದ್ದಂತ ಆದಿಕಾಂಡ ಮೊದಲನೇ ವಚನದಲ್ಲಿ, 2ನೇ ವಚನದಲ್ಲಿ ಪವಿತ್ರಾತ್ಮನಿದ್ದ, ತಂದೆ ಮಗ ಪವಿತ್ರಾತ್ಮನಿದ್ದು ಮನುಷ್ಯನನ್ನ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡ್ಬೇಕೆಂಬುದಾಗಿ ಆತನು ಆ ತ್ರೈಯಕತ್ವವನ್ನು ತೋರಿಸಿ, ಆತನು ಪಾಪ ಮಾಡಿ ಹೊರಗೆ ತಳ್ಳಲ್ಪಟ್ಟಾಗ ಆ ನದಿ ಹರಿದಂತ ನದಿ 4 ವಿಭಾಗಗಳಾಗಿ ವಿಂಗಡಿಸ್ತು ಎಂಬುದನ್ನು ನೋಡ್ಬೇಕು. ಅದರಲ್ಲಿ ಮೊದಲನೇದು ಪೀಶೋನ್ ನದಿ ಎಂಬುದಾಗಿ ನಾವು ನೋಡ್ತೇವೆ. ಅದರ ವಿಷಯದಲ್ಲಿ ದೊಡ್ಡದಾದಂತ ನಾನು ಪತ್ರಿಕೆಯಲ್ಲಿ ನಾನು ಹಾಕಿದ್ದೆ. ಪೀಶೋನ್ ನದಿ ಎಂಬುದಾಗಿ ಹೇಳುವಾಗ ಅದು ಆ ಕೃಪೆ ಎಲ್ಲಿ ಎಷ್ಟು ದೊಡ್ಡದು ಎಂಬುದಾಗಿ ನೋಡುವಾಗ ಆ ಪ್ರತಿ ಒಂದೊಂದರ ಕೃಪೆಯ ವಿಷಯದಲ್ಲಿ ತಿಳಿಸ್ತಾ ಬಂದು, ದೇವರು 5 ಕಾಂಡಗಳಲ್ಲಿ ಆ ದೇವರ ಮಹತ್ವವನ್ನು ತಿಳಿಸ್ತಾ ಬಂದ, ಅರ್ಥವಾಗ್ಲಿ ಎಂಬುದಾಗಿ. ಮತ್ತು ಅದಾದ ನಂತರ ಹಳೆ ಒಡಂಬಡಿಕೆಗಳಲ್ಲಿ ಆತನ ಆ ಪವಿತ್ರತೆಗೆ ತಕ್ಕಂತೆ ಮನುಷ್ಯನ್ ನಡಿಲಿಲ್ಲ ಎಂಬುದಾಗಿ ಅದಕ್ಕೆ ಬೇಕಾದಂತ ಅನೇಕ ಕಾರ್ಯಗಳನ್ನು ಮಾಡ್ತಾ ದಾವೀದನ ಅದನ್ನು ಬಹಳ ಸಂಪೂರ್ಣವಾಗಿ ಬರುದ. ನೀನು ಪಾಪ ಮಾಡಿದ್ದಿ, ಆದ್ರೆ ನಿನ್ನ ಪಾಪಗಳು, ದೇವರು ನಮ್ಮ ಬಲಹೀನ 103ನೇ ಕೀರ್ತನೆಯಲ್ಲಿ ಆತನ ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಬಲಹೀನನೂ ಎಂಬುದಾಗಿ ತಿಳ್ಕೊಂಡಿದ್ದಾನೆ ಎಂಬುದಾಗಿ ತಿಳಿಸ್ತಾನೆ. ಆತನು ದೇವರಿಗೆ ನಮ್ಮ ಪ್ರಕೃತಿಯನ್ನು ತಿಳಿದವನಾಗಿ ನಾವು ಬಲಹೀನರು ಎಂಬುದಾಗಿ ನೆನಪು ಮಾಡಿ, ಅದಕ್ಕೆ ಅದರ ಪಕ್ಕದಲ್ಲಿ ಆತನು ನಮ್ಮ ಪಾಪವನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಅಷ್ಟು ದೂರ ಮಾಡಿದ್ದಾನೆ ಎಂಬುದಾಗಿ. ಎಲ್ಲಿಂದ ಬಂದಿದ್ದದು? ಆ ಶಿಲ್ಬೆಯಲ್ಲಿ ಆ ನದಿ 4 ಭಾಗಗಳಾಗಿ ಆ ಪಾಪಮಯವಾದಂತ ಇದಂತ ಪಾಪ
ಮಾಡಿದಂಥ ಸ್ಥಳದಿಂದ ಹೊರಗೆ ಬಂದ ನಂತರ 4 ವಿಭಾಗಗಳಾಗಿ ವಿಂಗಡಿಸಿದಾಗ ಶಿಲ್ಬೆಯ ಗುರುತು, ಅದರಲ್ಲಿ ಮೊದಲು ಪೀಶೋನ್ನತಿ. ನಾವು ಇದರ ವಿಷಯದ ಡೀಟೇಲ್ ಆಗಿ ಬಹಳ ಆಳವಾಗಿ ಆಲೋಚನೆ ಮಾಡಿದ್ರೆ ಅನೇಕ ವಿಷಯಗಳು ತಿಳಿಬಹುದಾಗಿದೆ. ಸಮಯ ಮುಂದೆ ಮುಂದೆ ನಾನು ಬರೀ ಓದ್ತಾ ಹೋಗ್ತೇನೆ. 23 ಆಗಿದೆ. ಆಮೇಲೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ, ಪ್ರಾರ್ಥನೆ ಅಥವಾ ರೊಟ್ಟಿ ಮುರಿಯುವಂಥದ್ದು, ಅದರಲ್ಲಿ ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ನಿಜವಾಗಿ ವರ್ಷಿಪ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ದೇವರನ್ನ ಆಕ್ಟ್ಸ್ ಎಂಬುದಾಗಿ, ಕನ್ಫೆಷನ್ ಎಂಬುದಾಗಿ ಹೇಳುವಾಗ, ಕನ್ಫೆಷನ್ ಪಶ್ಚಾತ್ತಾಪ ಪಡ್ತೇವೆ, ಎಲ್ಲಕ್ಕೂ ಪಶ್ಚಾತ್ತಾಪ ಪಡ್ತೇವೆ. ಆದ್ರೆ ಬರೀ ಪಶ್ಚಾತ್ತಾಪ ಅಲ್ಲ, ಮಾನಸಾಂತರ ಆಗ್ಬೇಕು ಅಂತಾಗಿ. ಆ ಮಾನಸಾಂತರಕ್ಕೆ ಉದಾಹರಣೆಗೆ ದಾವಿದನಿದ್ದಾನೆ. ಅಹಾಬನಂತವನು ಕೂಡ ಅವನು ಪಾಪ ಮಾಡಿದ ಆತನಿಗೆ ಶಿಕ್ಷೆ ಆಗುವಾಗ ಆತನು ಮಾನಸಾಂತರ ಪಟ್ಟು ದೇವರ ಕಡೆ ಬಂದ ಕ್ಷಮಾಪಣೆಯನ್ನು ಹೊಂದಿಸ್ತಾನೆ. ಮಾನಸಾಂತರ ಪಡದೇ ಇದ್ದಂತ ಅನೇಕರು, ಸೌಲ ಮುಂತಾದವರು, ಸೊಲೊಮೋನ್ ಕೂಡ ಮಾನಸಾಂತರ ಪಡದೆ, ಆತನು ಅಷ್ಟೊಂದು ದೊಡ್ಡದಾಗಿ ಜ್ಞಾನೋಕ್ತಿಗಳೆಲ್ಲ ಬರೀತಾನೆ, ಮಾನಸಾಂತರ ಪಡಲಿಲ್ಲ, ಆತನ ಶಿಕ್ಷೆಯನ್ನು ಅನುಭವಿಸ್ತಾನೆ, ರಾಜ್ಯ ವಿಭಾಗ ಆಗ್ತದೆ. ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದಾಗಿದೆ. ಆಕ್ಟ್ಸ್ ಅಡೋರೇಷನ್, ದೇವರನ್ನು ಆರಾಧಿಸುವಂಥದ್ದು ಹೇಗೆ, ನಿಜವಾಗಿ ದೇವರನ್ನು ಆರಾಧಿಸುವಂಥದ್ದಕ್ಕೆ 23ನೇ ಕೀರ್ತನೆ ಬಹಳ ಡೀಟೇಲ್ ಆಗಿ ಕೊಡ್ತಾನ್ರಿ. ಕನ್ಫೆಷನ್ ಎಂಬುದು ನಿಜವಾದ ಕನ್ಫೆಷನ್, ಮಾನಸಾಂತರದಿಂದ ಕೂಡಿದಂತ ಕನ್ಫೆಷನ್. ಯೂದನು ಮುಂತಾದವರು ಪಶ್ಚಾತ್ತಾಪ ಪಟ್ಟರು, ಆದ್ರೆ ಮಾನಸಾಂತರ ಪಡಲಿಲ್ಲ. ಸೌಲನು ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಡಲಿಲ್ಲ. ಅನೇಕರ ಹಾಳದನ್ನು ನಾವು ನೋಡ್ತೇವೆ. ಮುಂದೆ ನಾವು ನೋಡುವಾಗ ACT ಎಂಬುದಾಗೆ ಥ್ಯಾಂಕ್ಸ್ ಗಿವಿಂಗ್, ದೇವ್ರು ನಮ್ಗೆ ಕೊಟ್ಟದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಎಷ್ಟಕ್ಕೆ ನಾವು ಎಷ್ಟು ಚಂದಾಗಿ ದೇವರನ್ನ ನನಗೆ ಅದು ಕೊಟ್ಟೆ ಅನ್ನೋದ್ರ ಬದಲಾಗಿ ದೇವ್ರು ಮಾಡಿದಂತ ಎಲ್ಲಾ ಕಾರ್ಯಗಳಿಗೆ ನಾವು ಥ್ಯಾಂಕ್ಸ್ ಹೇಳಿದ್ದೇವೆ. ಕಡೆಯದಾಗಿ ಸಪ್ಲಿಕೇಶನ್ ಎಂಬುದಾಗಿ ಹೇಳುವಾಗ ನಮ್ಮ ಬೇಡಿಕೆಗಳನ್ನ ನಾವು ಅರ್ತಿದ್ದೇವೆ. ಎಷ್ಟು ವಿಷಯಗಳಿಗಾಗಿ ನಾವು ಬೇಡಿಕೆ, ಇದೆಲ್ಲ ಇದೆ ರೀ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ. ಮತ್ತೆ ವಿಜ್ಞಾಪನೆ ಬೇರೆ, ಕೃತಜ್ಞತಾ ಸ್ತುತಿ ಬೇರೆ. ಅದ್ರಲ್ಲಿ ನಾನು ಈಗ ಹೇಳಿದಂತ 3 ವಿಷಯಗಳು, 4 ವಿಷಯಗಳು ಇದ್ರಲ್ಲಿ ಬರ್ತದೆ. ಅದೇ ಮುಂದೆ ನೋಡುವಾಗ 5ನೇ ವಚನದಲ್ಲಿ ನಾವು ಸಾರಿದ ಸುವಾರ್ತೆ ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆ ಬಂತು ಎಂದಾಗ 3 ವಿಷಯ ತಿಳಿಸ್ತದೆ. ಏನಂತೆ, ಶಕ್ತಿಯೊಡನೆ ಮತ್ತು ಪವಿತ್ರಾತ್ಮದೊಡನೆ ಮತ್ತು ಬಹು ನಿಶ್ಚಯದೊಡನೆ. ನಾವು ದೇವರ ವಾಕ್ಯವನ್ನು ಹೇಳುವಾಗ, ಸುವಾರ್ತೆ ಸಾರುವಾಗ ಈ 3 ವಿಷಯ ತರ್ತೇವೆ. ನಾನು ಅದನ್ನು ವಿವರವಾಗಿ ಹೇಳೋಕೆ ಸಮಯ ಇಲ್ಲ ರೀ. ನಾನು ಅದನ್ನ ನಿಲ್ಸ್ತೇನೆ, ಮುಂದೆ ನೋಡ್ತೇನೆ. ದಯಮಾಡಿ ಈ ಮೊದಲನೇ 2ನೇ ಅಧ್ಯಾಯ, ಮೊದಲನೇ ಪತ್ರಿಕೆಯ 1-2 ಅಧ್ಯಾಯ ಸ್ವಲ್ಪ ಧ್ಯಾನಪೂರ್ವಕವಾಗಿ ಈ ವಿಷಯಗಳನ್ನು ಇಟ್ಟು ಆಲೋಚನೆ ಮಾಡಿ ಓದುವಾಗ ಅನೇಕ ವಿಷಯಗಳು ನಾವು ತಿಳಿಬಹುದು. 8ನೇ ವಚನದಲ್ಲಿ, ಕರ್ತನ ವಾಕ್ಯವು ನಮ್ಮಿಂದಲೇ ಮೆಕ್ಕೆದೋನ್ಯದಲ್ಲಿಯೋ ಅಖಾಯದಲ್ಲಿಯೋ ಘೋಷಿತವಾದದ್ದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆ ಎಲ್ಲಾ ಸ್ಥಳಗಳಲ್ಲಿ, ಅಂದ್ರೇನು, ಮೆಕ್ಕೆದೋನ್ಯ, ಅಖಾಯ ಮತ್ತು ಎಲ್ಲಾ ಸ್ಥಳಗಳಲ್ಲಿ. ನಾನೀಗ ಥೆಸಲೋನಿಕದವರು ಅಖಾಯದ ವಿಷಯದಲ್ಲಿ ಓದ್ತಾ ಇದ್ದಾರೆ. ಹಳೇದು ಓದಿದ್ದು ನೆನಪು ಬಂತು, ಕಣ್ಣು ಕಾಣುವಂಥದ್ದು ಓದ್ತಾ ಇದ್ದೆ. ಈ 3 ವಿಷಯಗಳು 3 ಕಡೆಗಳಲ್ಲಿ ಇರುವಂಥದ್ದು, ಬೇರೆ ಬೇರೆ ಸ್ಥಳಗಳಂತವ್ರು, ಅಲ್ಲೆಲ್ಲ ನಾವು ಸುವಾರ್ತೆಯನ್ನು ಸಾರ್ತೇವೆ. ಮತ್ತೆ ಇನ್ನು ಮುಂದೆ ನೋಡುವಾಗ 9ನೇ ವಚನದಲ್ಲಿ, ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇರಿಸೋರಾಗಬೇಕೆಂದು 3 ವಿಷಯ ತಿಳಿಸ್ತಾರೆ. ಒಂದು, ವಿಗ್ರಹಗಳನ್ನ ಬಿಟ್ಟು ಎಷ್ಟು ಜನರು ಬಿಟ್ಟಿದ್ದೀವ್ರಿ ನಾವು ವಿಗ್ರಹಗಳನ್ನು ಬಿಟ್ಟಿಲ್ಲ, ಆದ್ರೆ ನಮ್ಮ ಮನಸ್ಸುಗಳಲ್ಲಿ ಎಷ್ಟೆಷ್ಟು ವಿಗ್ರಹಗಳನ್ನು ಇಟ್ಕೊಂಡಿದ್ದೇವೆ. ಮತ್ತೆ ದೇವರ ಕಡೆಗೆ ತಿರುಗಿಕೊಂಡು ನಿಜವಾಗಿ ದೇವರ ಕಡೆಗೆ ತಿರುಗಿದ್ದೇವ ಮತ್ತು ಸತ್ಯ ದೇವರನ್ನ ಸೇವಿಸ್ತಾ ಇದ್ದೇವ. ಇದನ್ನ ಪ್ರತ್ಯೇಕವಾಗಿ ಪಾಯಿಂಟ್ಗಳನ್ನು ನಾವು ಕೊಟ್ಟಿರೋ ಇದನ್ನು ಧ್ಯಾನ ಮಾಡೋದು ನಮಗೆ ಹೆಚ್ಚಿನ ಒಂದು ಆಶೀರ್ವಾದ ಸಿಗ್ತದೆ. ಮತ್ತೆ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದ 2ನೇ ವಚನದಲ್ಲಿ ಹಿಂಸೆಯು, ಅಪಮಾನವು ಮತ್ತು ಬಹು ವಿರೋಧವು, 2ನೇ ವಚನದಲ್ಲಿ ನೋಡ್ತೇವೆ. ಹಿಂಸೆ, ಅವಮಾನಗಳು ಮತ್ತು ಬಹು ವಿರೋಧಗಳು. ನಾವು ಮಾಡುವಂತ ಕಾರ್ಯಗಳಲ್ಲಿ ಈ 3 ಖಂಡಿತವಾಗಿ ಬರ್ಬೇಕ್ರಿ, ಖಂಡಿತವಾಗಿ ಬರ್ಬೇಕು. ಆವಾಗನೇ ನಮ್ಮ ಒಂದು ಕಾರ್ಯಗಳು ಏನು ಅಂತ ಗೊತ್ತಾಗ್ತದೆ. ಮತ್ತೆ ಇನ್ನೂ ನಾವು ಓದುವಾಗ 3ನೇ ವಚನದಲ್ಲಿ, ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ.
ಹೀಗೆ ಮೂರು ವಿಷಯಗಳು ನಾವು ಅಲ್ಲಿಂದ ನೋಡುವಾಗ ಇನ್ನೂ ಅನೇಕ ವಿಷಯಗಳಿದ್ದಾರೆ. ಸಮಯ ಆಗ್ತಾ ಇದೆ, ನಾನು ನಿಲ್ಲಿಸ್ತಾ ಇದ್ದೇನೆ. ಮತ್ತೆ 10ನೇ ವರ್ಷದಲ್ಲಿ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ 3 ವಿಷಯ ಇರ್ತದೆ. ಶುದ್ಧರಾಗುವಂಥದ್ದು ಬೇರೆ, ನೀತಿವಂತರಾಗುವಂಥದ್ದು ಬೇರೆ, ನಿರ್ದೋಷಿಗಳಾಗುವಂಥದ್ದು ಬೇರೆ ಬೇರೆ. ಅದು 3ಕ್ಕೂ ಸಪ್ರೇಟ್ ಆಗಿ ಇರುವಂಥದ್ದು ಬೇರೆ. ಭಾಷೆಗಳಲ್ಲಿರುವಂಥ ಸತ್ಯವೇದವನ್ನ ನಾವು ನೋಡುವಾಗ ವಿವರವಾಗಿ ನಂಗೆ ಗೊತ್ತು, ನಾನು ಹೇಳಲಿಕ್ಕೆ ಸಮಯ ಇಲ್ಲ. ಮತ್ತೆ ಇನ್ನು ಮುಂದೆ ನೋಡುವಾಗ ಇಡೀ ಪತ್ರಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನ ನಾವು ನೋಡ್ತೇವೆ. ಅದರಲ್ಲಿ 2ನೇ ಅಧ್ಯಾಯದಲ್ಲಿ 19ನೇ ವರ್ಷದಲ್ಲಿದೆ, ನಮ್ಮ ಕರ್ತನಾದ ಯೇಸುವಿನ ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸೆಯೂ ನಮ್ಮ ಸಂತೋಷವೂ ಮತ್ತು ನಾವು ಹೊಗಳಿಕೊಳ್ಳುವ ಜಯಮಾಲಿಯು, ಅಲ್ಲಿ 3 ವಿಷಯಗಳು ಬರ್ತದೆ. ಈ ಮೂರು ವಿಷಯಗಳನ್ನು ಕುರಿತು ಸಪ್ರೇಟ್ ನಮ್ಮ ಲೈಫ್ ಸಾಲಲ್ಲ. ನನ್ಗೆ ಈಗ ಅನ್ನಿಸ್ತಾ ಇದೆ, ನನ್ಗೆ ಈಗ ಎಲ್ಲ ಯೋಚನೆ ಬರುತ್ತೆ, ಮೊದ್ಲಿಂದ ಬಂದಿದ್ರೆ ನಾನು ಈ 86 ವರ್ಷದಲ್ಲಿ ಎಷ್ಟೆಲ್ಲ ಕಲಿಬೋದಾಗಿತ್ತಲ್ಲ. ನಾನು ಕಲೀಲಿಲ್ಲಲ್ಲ, ಏನ್ ಕಲ್ತಿದ್ದು ಹಾಗಿದ್ರೆ? ಕಲೀಲಿಲ್ಲ. ಹಾಗಿದ್ರೆ ಇನ್ನೂ ನನ್ನ ವಯಸ್ಸು 1000 ವರ್ಷ ಸಿಕ್ಕಿದ್ರು ನಾನು ಸತ್ಯವಾದ ಪೂರ್ತಿಯಾಗಿ ನಾನು ದೇವರ ಒಂದು ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೀಗೆ ನಾನು ನಿಲ್ಲಿಸ್ತೇನ್ರಿ. ಇನ್ನು ಮತ್ತೆ ಮುಂದೆ ನಾವು 3ನೇ ಅಧ್ಯಾಯದಲ್ಲಿದೆ, 4ನೇ ಅಧ್ಯಾಯದಲ್ಲಿದೆ. ಮೂರು ವಿಷಯಗಳು ನೋಡುವಾಗ ಸುಮ್ಮನೆ ಒಂದು ಗುರ್ತಾಕೊಂಡು ನಾವು ಧ್ಯಾನ ಮಾಡುವಾಗ ಪ್ರತಿ ದಿವಸ ಧ್ಯಾನಕ್ಕೆ ಅನೇಕ ವಿಷಯಗಳು ಸಿಗ್ತದೆ. 3ನೇ ವಚನದಲ್ಲಿ ಒಂದೇ ಒಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನ್ರಿ. ಅದರಲ್ಲಿ 10ನೇ 3:10 ನಿಮ್ಮ ಮುಖವನ್ನು ನೋಡುವುದಕ್ಕೂ ನಿಮ್ಮ ನಂಬಿಕೆ ಕೊರತೆಗಳನ್ನು ನೀಗುವುದಕ್ಕೂ ಮತ್ತು ಇನ್ನಿದೆ ನೀಗುವುದಕ್ಕೂ ಅನುಕೂಲವಾಗಬೇಕೆಂದು ನಾವು ಹಗಲಿರುಳು ದೇವರನ್ನು ಅತ್ಯಂತವಾಗಿ ಬೇಡುವಂಥದ್ದು, ನೋಡುವಂಥದ್ದು, ನೀಗಿಸಲಿಕ್ಕೆ ಕೊರತೆ ನೀಗಿಸ್ಲಿಕ್ಕಾಗಿ ಕೇಳುವಂಥದ್ದು ಮತ್ತು ದೇವರನ್ನ ಬೇಡುವವರಾಗಿದ್ದೇವೆ. ಏನೋ ಹಗಲಿರುಳು ದೇವರನ್ನ ಬೇಡುವವರಾಗಿದ್ದೇವೆ. ನಾನು ನಿಲ್ಲಿಸ್ತೇನ್ರಿ, ಯಾಕಂದ್ರೆ ನಂದು ಗೊತ್ತಿದೆ, ನಂದು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ನಂದು ಸ್ವಲ್ಪ ಹಿನ್ನೆಲೆಗಳನ್ನೆಲ್ಲ ಕುರಿತು ಆಲೋಚನೆ ಮಾಡೋ ಸಮಯ ಇಲ್ಲ. ಆದ್ರೆ ಕೊಟ್ಟಂತ ಸಮಯಕ್ಕೆ ನಾನು ಇವತ್ತು ಸೈಮನ್ ಹೇಳುವಾಗ ನಾನು ಹೇಳ್ತೇನೆ ಅಂತ ಬಾಯಿಗೆ ಬಂದು ನಾನು ಓದ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಥೆಸಲೋನಿಕದಾಗಿ ಅವ್ರು ಹೇಳಿದ ಮೇಲೆ ಸಾಯಂಕಾಲ 4 ಗಂಟೆಗೆ ನಂಗೆ ಬಂದು ಒಂದು ಕಡೆ ಬೇರೆ ಕಡೆ ಒಂದು ಕೊಡ್ಬೇಕಾಗಿತ್ತು, ದೇವರ ವಾಕ್ಯ ಕೊಡ್ಬೇಕಿತ್ತು. ಕೊಟ್ಟು 6:30 ಮುಗಿದ ಮೇಲೆ ಯೋಚನೆ, ಅಯ್ಯೋ ಇವತ್ತು ನಾನು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ನಾನು ತಿಳಿಲಿಲ್ಲ. ಆದ್ರೆ ಒಂದು ನಂಬಿಕೆ ಇದೆ, ಏನಂದ್ರೆ ಇರುವಂತವರೆಲ್ಲ ವಿಶ್ವಾಸಿಗಳು, ಇರುವಂತವರೆಲ್ಲ ದೇವರ ಸೇವಕರು, ಇರುವಂತವರೆಲ್ಲ ಸುವಾರ್ಥಿಕರು, ಇರುವಂತವರೆಲ್ಲ ಪ್ರತಿ ದಿವಸ ದೇವರನ್ನ ಧ್ಯಾನ ಮಾಡುವಂಥವ್ರು, ಪ್ರತಿ ದಿವಸ ದೇವರ ವಾಕ್ಯವನ್ನು ಹುಡುಕುವಂಥವ್ರು. ಕೆಲವಾರು ಪಾಯಿಂಟ್ಸ್ಗಳನ್ನ ಕೊಟ್ರೆ 100ಕ್ಕೆ 1 ಭಾಗ, 1% 1 ಭಾಗ ಅವರು ಕಾರ್ಯತ ಮಾಡುವುದಾಗಿದ್ದರೆ, ಸಹಾಯಕ ಆಗುವುದಾಗಿದ್ದರೆ ನಾನು ಈ ದಿವಸ ಪ್ರಸಂಗ ಮಾಡಿ ಸಾರ್ಥಕ ಆಯ್ತು ಅಂತ ನೆನೆಸ್ತೇನೆ. ನಾನು ನಿಲ್ಲಿಸ್ತೇನ್ರಿ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಿ, ದಯಮಾಡಿ ಬೇಸರ ಆಗಿದ್ರೆ ಕ್ಷಮಿಸಿ. ಒಂದು ವೇಳೆ ನಾನು